ಪ್ರಾರಂಭ ಮಾಡ್ಬೋದಾ? ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಇವತ್ತು ಸ್ವಾಗತವನ್ನು ಕೋರ್ತಾ, ನನ್ನ ಜೊತೆಯಲ್ಲಿ ಇವತ್ತು ಡಾಕ್ಟರ್ ವಿವೇಕ್ ಆನಂದ್ ಪಡಿಗೆಲ್ ಅವರು ಇವತ್ತು ಶ್ವಾಸಕೋಶದ ವಿಶೇಷ ತಜ್ಞರಾಗಿ ಪರಿಣಿತರಾಗಿ ಇವತ್ತು ಬಹಳ ಖ್ಯಾತಿಯನ್ನ ಹೊಂದಿರ್ತಕ್ಕಂಥವ್ರು. ಇವತ್ತು ಕೋವಿಡ್ನ ಸೋಂಕಿತರಿಗೆ ನಮಗೆ ಗೊತ್ತಿದೆ, ಶ್ವಾಸಕೋಶದ ಸಮಸ್ಯೆಗಳೇ ಹೆಚ್ಚಾಗ್ತಾ ಇರುತ್ತೆ. ಹೃದಯಕ್ಕೆ ಸಂಬಂಧಿಸಿರುವಂತದ್ದು ಮತ್ತು ಬಹಳ ಹೆಚ್ಚಾಗಿ ಶ್ವಾಸಕೋಶದ ಸಮಸ್ಯೆಗಳೇ ಹೆಚ್ಚಿರೋದ್ರಿಂದ, ಉಸಿರಾಟದ ತೊಂದರೆ ಇರೋದ್ರಿಂದ ಇವತ್ತು ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದೇನೆ. ಜನರ ಜೊತೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೋಬೇಕು, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೋಬೇಕು ಅನ್ನೋದು ಕೂಡ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಇವತ್ತಿನ ದಿವಸ ಬೆಳಗಿನಿಂದ ಅನೇಕ ಸಭೆಗಳನ್ನ ರಿವ್ಯೂಸ್ ಅನ್ನ ಮಾಡಿದ್ದೇವೆ. ಅದರಲ್ಲಿ ಪ್ರಾರಂಭದಲ್ಲಿ ಇವತ್ತು ಆರೋಗ್ಯ ಮಿತ್ರ, ಆರೋಗ್ಯ ಆಪ್ತ ಮಿತ್ರದ ಒಂದು ಆ್ಯಪ್ ಅನ್ನ ಕಳೆದ ವರ್ಷನೇ ನಾವು ಕೋವಿಡ್ ಸಂದರ್ಭದಲ್ಲಿ ಉಪಯೋಗ ಮಾಡಿದ್ವಿ. ಅದು ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ನಾವು ಅದನ್ನ ಹಿಂದಕ್ಕೆ ತೆಗೆದುಕೊಂಡಿದ್ವಿ. ಕಾರಣ ನಮ್ಮಲ್ಲಿ ಬಹಳ ಕಡಿಮೆ ಸಂಖ್ಯೆ ಆಗಿದ್ದರಿಂದ ಆಪ್ತ ಮಿತ್ರ ಆಲ್ಮೋಸ್ಟ್ ಡಿಫಂಕ್ ಆಗಿದೆ. ಮತ್ತೆ ಅದು ಮಾರ್ಚ್ 10ನೇ ತಾರೀಕಿಗೆ ಪ್ರಾರಂಭ ಮಾಡಿದ್ವಿ. ಇವತ್ತು ಒಟ್ಟಾರೆಗೆ ಬಹಳ ಹೆಚ್ಚಿನ ಜನರನ್ನ ಇದರಲ್ಲಿ ನಿಯೋಗ ಮಾಡ್ಕೋಬೇಕು. ಆಪ್ತ ಮಿತ್ರ ಅನ್ನುವಂಥ ಆ್ಯಪ್ ವಿಶೇಷವಾಗಿ ಏನು ಅಂತಂದ್ರೆ, ICMR ನಿಂದ ಪಾಸಿಟಿವ್ ಬಂದ ಮೇಲೆ, ಉದಾಹರಣೆಗೆ 30,000 40,000 ಏನೇ ಬರಲಿ ಒಂದು ದಿವಸದಲ್ಲಿ, ಅಷ್ಟು ಜನರಿಗೆ ಪೋರ್ಟಲ್ ಅಲ್ಲಿ ಬಂದ ಮೇಲೆ ವಿತಿನ್ 3 to 4 hours, 3 ರಿಂದ 4 ಗಂಟೆ ಒಳಗಡೆ ಅವರೆಲ್ಲರಿಗೂ ಕೂಡ ಈ ಒಂದು ಆಪ್ತ ಮಿತ್ರದ ಮೂಲಕ ಫೋನ್ ಹೋಗುತ್ತೆ. ಅದರಲ್ಲಿ ವೈದ್ಯಕೀಯ ಹಿನ್ನೆಲೆ ಇರ್ತಕ್ಕಂತಹ ಅದರ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಇರ್ತಾರೆ. ಇದರ ಜೊತೆಗೆ ಪದವೀಧರರು ಇರ್ತಾರೆ, ಬೇರೆ ಬೇರೆ ಪದವೀಧರರು ಇರ್ತಾರೆ. ಇವರು ಫೋನನ್ನು ಮಾಡಿ 7 ಬಕೆಟ್ಸ್ ಆಗಿ ವಿಂಗಡಣೆ ಮಾಡ್ತಾರೆ. ಏನು 7 ಬಕೆಟ್ಸ್ ಅಂತಂದ್ರೆ, ವಿಶೇಷವಾಗಿ ಯಾರಿಗೆ ರೋಗದ ಲಕ್ಷಣಗಳಿರ್ತದೆ ಅವರನ್ನ ಒಂದು ಬಕೆಟ್, ರೋಗದ ಲಕ್ಷಣಗಳಲ್ಲಿ ಅಲ್ಲೇ ಟೆಲಿಟ್ರಯಾಜಿಂಗ್ ಆಗುತ್ತೆ. ಏನು ಇವರಿಗೆ ಅಲ್ಪ ರೋಗದ ಲಕ್ಷಣಗಳಿದ್ದಾವ, ತೀವ್ರಕರವಾಗಿದೆಯಾ, ಅವ್ರ ವಯಸ್ಸು, ಇತರ ಕಾಯಿಲೆಗಳೇನಿದೆ, ಯಾವ ಅಡ್ರೆಸ್ನಲ್ಲಿ ವಾಸ ಮಾಡ್ತಾರೆ, ಇವೆಲ್ಲವೂ ಕೂಡ ತಿಳ್ಕೊಂಡ ಮೇಲೆ ಆಸ್ಪತ್ರೆಗೆ ಕಳಿಸ್ಬೇಕು ಅನ್ನುವಂತಹ ಟ್ರಯಾಜಿಂಗ್ ಆದ್ರೆ ಅದು ಒಂದು ಬಕೆಟ್ಗೆ ಹೋಗುತ್ತೆ. ದಟ್ ಈಸ್ ಹಾಸ್ಪಿಟಲ್ ಟ್ರಯಾಜಿಂಗ್ ಬಕೆಟ್ಗೆ ಹೋಗುತ್ತೆ. ಇಲ್ಲ ಅವರು ಮನೆಯಲ್ಲೇನೆ ಇರ್ಬೋದು, ಅವ್ರಿಗೆ ಯಾವುದೇ ಒಂದು ಸಮಸ್ಯೆಗಳಿಲ್ಲ ಅನ್ನೋದಾದ್ರೆ ಹೋಮ್ ಐಸೋಲೇಷನ್ ಬಕೆಟ್ಗೆ ಹೋಗುತ್ತೆ. ಹೋಮ್ ಐಸೋಲೇಷನ್ ಅಲ್ಲಿ ಕೂಡ ಅವ್ರ ಮನೆಗಳಲ್ಲಿ ಅವರು ಪ್ರತ್ಯೇಕಗೊಳಿಸ್ಕೊಂಡು ಉಳಿಲಿಕ್ಕಾಗದೆ ಇದ್ರೆ ಅಂತವರನ್ನ ಕೋವಿಡ್ ಕೇರ್ ಸೆಂಟರ್ಗೆ ಸೇರಿಸಬೇಕು. ಹಾಗಾಗಿ ಅದನ್ನ 3ನೇದು ಕೋವಿಡ್ ಕೇರ್ ಸೆಂಟರ್ಗೆ ಹೋಗಿ. ಮತ್ತು ಕೆಲವರು ಫೋನ್ಗೆ ಸಿಕ್ಕದಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡಿರೋದು ಅಥವಾ ನಾಟ್ ರೀಚೇಬಲ್ ಮಾಡ್ಕೊಳ್ಳೋದು, ಮೊದಲು 4 ಗಂಟೆ ಮತ್ತೆ ತಿರ್ಗಾ ಮಧ್ಯಾಹ್ನನೂ ಮಾಡ್ತಾರೆ. ಸಿಕ್ಕದಿರೇನೆ ಹೋದ್ರೆ ಅವರನ್ನ ಅಂತಿಮವಾಗಿ ಇನ್ನೊಂದು ಬಕೆಟ್ಗೆ ಹಾಕ್ತೀವಿ.
ನಾಟ್ ಟ್ರೇಸಬಲ್ ಕೇಸಸ್. ಆ ಕೇಸಸ್ ಏನ್ ಮಾಡ್ತೇವೆ, ಪೊಲೀಸ್ನವ್ರು ಕೊಡ್ತೀವಿ, ಪೊಲೀಸ್ ಇಲಾಖೆ ಕೊಡ್ತೀವಿ. ಅದನ್ನು ನೋಡಿ, ಇವರು ಅಡ್ರೆಸ್ಗಳು ಇದೆ, ಆದರೆ ಫೋನ್ ನಂಬರ್ಸು ಸ್ವಿಚ್ ಆಫ್ ಆಗಿದೆ, ಅಥವಾ ಫಾರ್ ಸಮ್ ರೀಸನ್ ನಮಗೆ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆಗ್ತಾ ಇಲ್ಲ. ಅವರು ಕಳೆದ ವರ್ಷ ಕೂಡ ಪತ್ತೆ ಮಾಡ್ತಾ ಇದ್ರು. ಅಂದ್ರೆ ಇಷ್ಟು ನಂಬರ್ಸ್ ಇರಲಿಲ್ಲ, ಆದ್ರೆ ಈಗ ಹೆಚ್ಚಿನ ನಂಬರ್ಸ್ ಇರೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ಹೆಚ್ಚು ಶ್ರಮ ಆಗ್ತದೆ. ಹೆಚ್ಚು ಕಡಿಮೆ ಒಂದು 20% ಇರುತ್ತೆ, 20ರಿಂದ 25%. ಯಾಕೆಂದ್ರೆ ಆಪ್ತ ಮಿತ್ರ ಅದು ಪ್ರಾರಂಭದಲ್ಲಿ ಕಡಿಮೆ ಸಂಖ್ಯೆಯಿಂದ ಪ್ರಾರಂಭ ಮಾಡಿದ್ವಿ. ಅವಾಗ ಬರೀ ನಮ್ಮ ಪ್ರಾರಂಭದಲ್ಲಿ ಆ ಎಫಿಷಿಯನ್ಸಿ ಬರೀ 40% ಇತ್ತು. ಇವತ್ತು ನಾನು ರಿವ್ಯೂ ಮಾಡೋ ಅಷ್ಟೊತ್ತಿಗೆ ಇದು 65 to 70% ಬಂದಿದೆ. ಇನ್ನ ಒಂದು 15-20% ಇದರ ಎಫಿಷಿಯನ್ಸಿ ಹೆಚ್ಚಾಗ್ತದೆ. ಸೊ 80% ವರೆಗೂ ಕೂಡ ನಾವು ಟ್ರೇಲ್ ಮಾಡ್ಬೋದು, ಅವ್ರನ್ನ ಎಲ್ಲ ಕೂಡ ಬಕೆಟಿಂಗ್ ಸಿಸ್ಟಮ್ ಮಾಡ್ಬೋದು. ಕಳೆದ ಲಾಸ್ಟ್ 15 to 20% ನಾವು ಟ್ರೇಲ್ ಮಾಡೋಕ್ಕಾಗಲ್ಲ ಆಪ್ತ ಮಿತ್ರ ಮೂಲಕ. ಅಂಥವರನ್ನ ಪೊಲೀಸ್ ಇಲಾಖೆಯವರು ಮಾಡ್ತಾರೆ. ಸೊ ದಟ್ ಈಸ್ ದ ಪ್ರೋಸೆಸ್ ಆಪ್ತ ಮಿತ್ರ. ಮತ್ತು ಬೆಂಗಳೂರಿನಲ್ಲಿ 8 ಝೋನ್ ಮಾಡಿದ್ವಿ. ಆಯಾ ಅಡ್ರೆಸ್ಗಳು ಎಲ್ಲೆಲ್ಲಿದ್ದಾರೆ ಆಯಾ ವಲಯಗಳಿಗೆ ಅದನ್ನ ಡಂಪ್ ಮಾಡ್ತಾರೆ. ಈ ನಂಬರ್ಸ್ ಅನ್ನೆಲ್ಲ ಕೂಡ ಅಲ್ಲಿಗೆ ಡಂಪ್ ಮಾಡ್ತಾರೆ. ಮತ್ತೆ ಆ ಝೋನ್ ನಲ್ಲಿ ಏನ್ ನಮ್ಮ ಝೋನಲ್ಲಿ ಅಧಿಕಾರಿಗಳು ಇರ್ತಾರೆ, ಅಲ್ಲಿ ಒಂದು ಕಾಲ್ ಸೆಂಟರ್ ಇದೆ. ಅಲ್ಲಿ ಒಂದು ಸುಮಾರು 100ರಿಂದ 200 ಜನ ಕೂತ್ಕೊಂಡಿದ್ದಾರೆ ಒಂದೊಂದು ಝೋನಲ್ಲಿ. ಅಲ್ಲಿ ಕೂಡ ವೈದ್ಯರುಗಳಿದ್ದಾರೆ. ಅಲ್ಲಿ ಫೋನ್ ಟ್ರಯಾಜಿಂಗ್ ಅನ್ನ ಮಾಡೋದು ಮತ್ತು ಮನೆಗಳಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಕೂಡ ಎಲ್ಲ ವಿಚಾರಿಸುವಂಥದ್ದು, ಇವೆಲ್ಲವೂ ಕೂಡ 2 ಬಾರಿ ಆಗ್ತದೆ 10 ದಿನಗಳಲ್ಲಿ. ಯಾರು ಮನೆಗಳಲ್ಲಿ ಇರ್ತಾರೆ, ಕೋವಿಡ್ ಕೇರ್ ಸೆಂಟರ್ ಇರ್ತಾರೆ ಇದ್ದಾರೆ. ಇದಾದ್ಮೇಲೆ ಇನ್ನೊಂದು ಸಿಸ್ಟಮ್ ಅನ್ನು ಇವತ್ತು ಸ್ಟೆಪ್ 1 ಅನ್ನುವಂಥ ಕಂಪನಿ, ಇದು ಒಂದು NGO, ವಾಲಂಟರಿ ಆರ್ಗನೈಸೇಷನ್, ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇವರ ಹಣ ತೆಗೆದುಕೊಳ್ಳೋಣ. ಇವ್ರ ಜೊತೆಗೆ ಇವತ್ತು ಗೋಪಾಲಕೃಷ್ಣ ಅವರ ಹತ್ರ ಕೂಡ ಮಾತನಾಡಿದ್ರು. ನಮ್ಮ ಇನ್ಫೋಸಿಸ್ನ ಸಹ ಸಂಸ್ಥಾಪಕರು, ಕೋ-ಫೌಂಡರ್. ಅವರಿಗೆ ಮನವಿ ಮಾಡಿದ್ದೀನಿ. ಕಳೆದ ಸಲ ಏನಿತ್ತು, ಹೈಯೆಸ್ಟ್ ಇದ್ದಿದ್ದೆ ಇಲ್ಲಿ 4,500 ಮತ್ತು ಅತಿ ಹೆಚ್ಚಿದ್ದು ಕೂಡ ಇಡೀ ರಾಜ್ಯದಲ್ಲಿ ಕೂಡ 15,000-14,000 ಬರ್ತಾ ಇತ್ತು. ನಮ್ಗಿದ್ದಂತ ಸಂಖ್ಯೆ ಸಾಕಾಗುತ್ತೆ ಕಾಲ್ ಸೆಂಟರ್. ಇವತ್ತು ಬಹಳ ಹೆಚ್ಚಿನ ಜನ ಬೇಕಾಗ್ತದೆ. ಹಾಗಾಗಿ ಇವತ್ತು ಇನ್ಫೋಸಿಸ್ ಸಂಸ್ಥೆ, TCS ಸಂಸ್ಥೆ ಮತ್ತು ಅಕ್ಸೆಂಚರ್, ಹೀಗೆ ದೊಡ್ಡ ದೊಡ್ಡ IT ಸಂಸ್ಥೆಗಳ ಸಹಕಾರವನ್ನು ಕೂಡ ಕೇಳಿದ್ದೇನೆ. ಇವತ್ತು ಅಂದಾಜು ಮಾಡಿರುವಂತಹ ಸಂಖ್ಯೆ ನಮಗೆ 6ರಿಂದ 8,000 ಜನ ಬೇಕು. ಇಡೀ ರಾಜ್ಯದ ಎಲ್ಲ ಜನರನ್ನ ಕೂಡ ಸಮಾಲೋಚನೆ ಮಾಡಬೇಕು. ಪ್ರತಿಯೊಬ್ಬರನ್ನು ಕೂಡ ಅವರನ್ನ ಎಲ್ಲ ರೀತಿಗಳಲ್ಲಿ ನೋಡ್ಕೋಬೇಕು. ಯಾವ ಮಾತ್ರೆ ಕೊಡಬೇಕು, ಯಾವ ಔಷಧಿ ಕೊಡಬೇಕು, ಅವರ ಉಸಿರಾಟದ ತೊಂದರೆ ಇದೆಯಾ, ಆಕ್ಸಿಜನ್ ಸ್ಯಾಚುರೇಷನ್ ಸರಿ ಇದೆಯಾ ಇಲ್ವಾ, ಬೇರೆ ಇನ್ಯಾವುದೆಲ್ಲ ತೊಂದರೆಗಳಿದೆ, ಎಲ್ಲವನ್ನು ಕೂಡ ಪ್ರತಿ ದಿವಸ ಒಬ್ಬರಿಗೆ ಕಾಲನ್ನು ಮಾಡ್ತಾರೆ. ಸುಮಾರು 8ರಿಂದ 10 ನಿಮಿಷ ಒಬ್ಬರ ಜೊತೆ ಅವರು ಸಮಾಲೋಚನೆ ಮಾಡುವಂಥದ್ದು. ಇದನ್ನು ಇವತ್ತೆಲ್ಲ ಕೂಡ ಮಾತನಾಡಿದ್ದೇವೆ. ಇನ್ನು 2-3 ದಿವಸದಲ್ಲಿ ಇದು ಕೂಡ ಪ್ರಾರಂಭ ಆಗ್ತದೆ. ಹೈಯೆಸ್ಟ್ ಇದನ್ನ 10,000ವರೆಗೂ ಕೂಡ ಇವತ್ತು ಇವರೆಲ್ಲರ ಸಹಕಾರ ತಗೋಬೇಕು ಅಂತ ಕೂಡ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಅದೇ ರೀತಿ ಇವತ್ತು ರೆಮಿಡಿಸಿವಿರ್ ಮತ್ತು ಆಕ್ಸಿಜನ್ ಸರಬರಾಜು ಬಗ್ಗೆ, ಕೊರತೆಗಳ ಬಗ್ಗೆ ಫಾನಾ ಅಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳನ್ನ, ನಮ್ಮೆಲ್ಲ ಅಧಿಕಾರಿಗಳನ್ನ ಕೂಡ ಕರೆಸಿ ಅದು ಒಂದು ಸಭೆಯನ್ನು ಮಾಡಿದ್ದೇವೆ. ಇಡೀ ದೇಶದಲ್ಲಿ 8 ಕಂಪನಿ ಇವತ್ತು ರೆಮಿಡಿಸಿವಿರ್ ಅನ್ನ ತಯಾರು ಮಾಡುತ್ತೆ. ಮೈಲಾನ್ ಅನ್ನೋ ಸಂಸ್ಥೆ, ಅದು ಬೆಂಗಳೂರಿನಲ್ಲೇ ಇದೆ.
ಸಿಂಜನ್ ಇದು ಕೂಡ ಕರ್ನಾಟಕದಲ್ಲಿದೆ. ಸಿಪ್ಲಾ, ಜುಬಿಲೆಂಟ್, ಹೆಟಿರೋ ಡ್ರಗ್ಸ್, ಡಾಕ್ಟರ್ ರೆಡ್ಡಿಸ್, ಝೈಡಸ್ ಕ್ಯಾಡಿಯಾ, ಇಷ್ಟು ಕಂಪನಿ ಇದೆ. ನಮಗೆ ಅಲಾಟ್ಮೆಂಟ್ ಆಗಿರೋದು ಎಷ್ಟು? ಕೇಂದ್ರ ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿ 1,22,000 ವಯಲ್ಸ್ ಅನ್ನ ಏಪ್ರಿಲ್ 30ನೇ ತಾರೀಕುವರೆಗೂ ಕೂಡ ಅಲಾಟ್ ಮಾಡಿರುವಂಥದ್ದು ನೀವು ಕೂಡ ಆದೇಶ ನೋಡಿದ್ದೀರಿ, ರಾಜ್ಯದೆಲ್ಲರೂ ಕೂಡ ನೋಡಿದ್ದೀರಿ. ಆದರೆ ನಿಮಗೆ ಇವತ್ತು ಆಕ್ಟಿವ್ ಕೇಸಸ್ ಎಷ್ಟಿದೆ ಕರ್ನಾಟಕದಲ್ಲಿ? 3 ಲಕ್ಷ ಕೇಸಸ್ ಇದೆ, ಆಸ್ಪಾಸ್ 3 ಲಕ್ಷ ಕೇಸಸ್ಗಿಂತ ಹೆಚ್ಚಿದೆ. ಇವತ್ತು ರೆಮಿಡಿಸಿವಿರ್ನ ಯಾರ್ಯಾರು ತಗೋಬೇಕು ಅನ್ನೋದನ್ನ ಪ್ರತಿನಿತ್ಯ ನಾನು ಹೇಳ್ತಾ ಇದ್ದೇನೆ, ನಮ್ಮ ವೈದ್ಯರುಗಳು ಹೇಳ್ತಾ ಇದ್ದಾರೆ. ಆದರೆ ಈ ಚೀಟಿ ವ್ಯವಹಾರ ಕಡಿಮೆ ಆಗಲಿಲ್ಲ. ಏನು ಈ ಚೀಟಿ ವ್ಯವಹಾರ? ಯಾರೋ ಒಬ್ಬ ವೈದ್ಯ ಬರ್ಕೊಡ್ತಾನೆ, ಈ ಫೈಲ್ ತಗೊಂಡ್ ಪಾಪ ಮನೇಲಿ ಕೂಡ ಕೊಡಕ್ ಪ್ರಾರಂಭ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾನು ಕೇಳ್ತಾ ಇದ್ದೆ. ಇದು ನಿಜವಾಗಿಯೂ ಕೂಡ ಆತಂಕವನ್ನ ಹುಟ್ಟಿಸಿದೆ. ಇದು ಬಹಳ ಅಪಾಯಕಾರಿ ಕೂಡ ಅಂತ, ಅಪಾಯಕರವಾದಂತಹ ಒಂದು ಬೆಳವಣಿಗೆ ಅಂತ ಕೂಡ ಹೇಳಿಕ್ಕೆ ಬಯಸ್ತೇನೆ. ಯಾಕೆಂತಂದ್ರೆ ಇವತ್ತು ರೆಮಿಡಿಸಿವಿರ್ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ತೆಗೆದುಕೊಳ್ಳುವಂತ ಔಷಧಿ ಅಲ್ಲ. ಇದು ಮೀಡಿಯಂ ಟು ಮಾಡರೇಟ್, ಯಾರಿಗೆ ಸಿಂಪ್ಟಮ್ಸ್ ಇರುತ್ತೆ ಅಂತವರಿಗೆ ತೆಗೆದುಕೊಂಡ್ಲಿ. ಒಬ್ಬರಿಗೆ 6 ವೈಲ್ಸ್ ಬೇಕು. ಮೊದಲನೇ ದಿವಸ 2 ವೈಲನ್ನು ಕೊಡ್ತಾರೆ, ತದನಂತರ 4 ದಿವಸ 1 ವೈಲನ್ನು ಕೊಡ್ತಾರೆ. ಒಬ್ಬರಿಗೆ 6 ಅಷ್ಟೇ ಬೇಕು. ಹಾಗಾಗಿ ನಾನು ದಯಮಾಡಿ ಮನವಿ ಮಾಡ್ತೇನೆ ಎಲ್ರಿಗೂ ಕೂಡ, ಮನೆಗಳಲ್ಲಿ ಅನಗತ್ಯವಾಗಿ ದಾಸ್ತಾನು ಮಾಡ್ಕೊಳ್ಳುವಂಥದ್ದು, ವೈದ್ಯರಿಗಿಂತ ನೀವೇ ಪ್ರಿಸ್ಕ್ರಿಪ್ಷನ್ನ ಬರೆಸುವಂಥದ್ದು ಅಥವಾ ವೈದ್ಯರು ನೀವು ಬರೆಯುವಂಥದ್ದು, ಅನಗತ್ಯವಾಗಿ ಬರೆದ್ರೆ ವೈದ್ಯರುಗಳ ಮೇಲೆ ಕೂಡ ಕ್ರಮ ತೆಗೆದುಕೊಳ್ಬೇಕು. ಇದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ತಮ್ಮ ರಿಜಿಸ್ಟ್ರೇಷನ್ ಇರ್ಬೋದು, ಹಾಸ್ಪಿಟ್ಲ್ಗಳಲ್ಲಿ KPME ರಿನಿವಲ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಕ್ರಮಬದ್ಧವಾಗಿ ಆಗಬೇಕಾಗ್ತದೆ. ಅದ್ರ ಮೇಲೆ ಕೂಡ ಪರಿಣಾಮ ಕೂಡ ಬೀರ್ತದೆ ಅನ್ನೋದನ್ನು ಕೂಡ ಬಹಳ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಯಾಕೆ ಅಂತಂದ್ರೆ ಇವತ್ತು ಇಂತಹ ಸಂದರ್ಭದಲ್ಲಿ 3 ಲಕ್ಷ ಜನರು ಸಕ್ರಿಯ ಪ್ರಕರಣಗಳಿರುವಂತ ಸಂದರ್ಭದಲ್ಲಿ ನಮಗೆ ಅಲಾಟ್ ಆಗಿರೋದು 1,22,000. ನಾವು ಯಾವ 1,22,000 ಜನರಿಗೆ ನಿಜವಾಗಿಯೂ ಕೂಡ ಕೊಡಬೇಕು ಅಂತವ್ರು ಕೊಡೋದನ್ನು ಬಿಟ್ಟು ಎಲ್ಲರೂ ಕೂಡ ಕೇಳಿದ್ರೆ ನಮ್ಮ ಹತ್ರ ಬೇರೆ ವಯಸ್ಸು ಎಲ್ಲಿಂದ ಬರುತ್ತೆ? ಇದು ತಾವೆಲ್ಲ ಕೂಡ ಗಮನಿಸಬೇಕು. ಯಾರೆಲ್ಲ ಇದ್ರ ಬಗ್ಗೆ ಬಹಳ ವಿಶೇಷವಾಗಿ ಗಮನಿಸ್ತಾ ಇದ್ದಾರೆ ಅವರು ಕೂಡ ಗಮನಿಸಿದ್ರೆ ಒಳ್ಳೇದು. ಲೆಟ್ ದೆಮ್ ಗಿವ್ ಡೈರೆಕ್ಷನ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಆರ್ ಎನಿಬಡಿ. 3 ಲಕ್ಷ ಆಕ್ಟಿವ್ ಕೇಸಸ್ ಇದೆ, 3 ಲಕ್ಷಕ್ಕೂ ಕೊಡಿ ಅಂತ ಏನಾದ್ರೂ ತೀರ್ಮಾನ ಮಾಡಿದ್ರೆ 3 × 6 18 ಲಕ್ಷ ವಹಿಸ್ಬೇಕಲ್ಲಿ. ಇಸ್ ಇಟ್ ಪಾಸಿಬಲ್? ಹಾಗಾಗಿ ಯಾವುದೇ ಒಂದು ಮಾತನಾಡುವಾಗ ಹೇಳುವಾಗ ವೈಜ್ಞಾನಿಕ ಹಿನ್ನೆಲೆ ತಗೋಬೇಕು, ಅಂಕಿ ಅಂಶ ತಗೋಬೇಕು, ವಾಸ್ತವ ಸ್ಥಿತಿಯನ್ನ ನಾವಿಟ್ಕೊಂಡು ಮಾತಾಡ್ಬೇಕಾಗ್ತದೆ. ಗ್ಯಾಲರಿಗೆ ಮಾತಾಡೋದು ಬೇರೆ, ಆದರೆ ವಸ್ತುಸ್ಥಿತಿ ಇಂಥ ಒಂದು ಸಾಂಕ್ರಾಮಿಕ ರೋಗ ಇರುವಂತ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಬಹಳ ಜವಾಬ್ದಾರಿಯಿಂದ ಬಹಳ ಬದ್ಧತೆಯಿಂದ ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಇದು ಎಲ್ರಿಗೂ ಅನಿವಾರ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಮತ್ತು ಇಷ್ಟಾಗಿಯೂ ಕೂಡ ಹೆಟಿರೋ ಡ್ರಗ್ಸ್ ಕಂಪನಿಯವರು 33,000 ನಮಗೆ ಅಲಾಟ್ಮೆಂಟ್ ಇದೆ. ಇವರು ನಮ್ಗೆ ಇಲ್ಲಿವರೆಗೂ 19,440 ಕೊಟ್ಟಿದ್ದಾರೆ. ಇನ್ನೂ ಕೂಡ ಸುಮಾರು 14,000 ಕೊಡಬೇಕು, ಕೊಟ್ಟಿಲ್ಲ. ಅದಕ್ಕೆ ಇವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ರು. 30 ಕೇಂದ್ರ ಸರ್ಕಾರ ಆಗಿದೆಯಲ್ಲ ಆದೇಶ ನೋಡಿದ್ದೀರಲ್ಲ. ಹೆಟಿರೋ ಡ್ರಗ್ಸ್, ಜುಬಿಲೆಂಟ್ 10,000 ಕೊಡಬೇಕಾಗಿತ್ತು, ಇಲ್ಲಿವರೆಗೂ ಸರ್ಕಾರಕ್ಕೆ ಒಂದೇ ಒಂದು ವೈಲನ್ನು ಕೊಟ್ಟಿಲ್ಲ. ಇವ್ರದ್ದು ಮೈಸೂರಲ್ಲಿದೆ,
ಹಿಂದೆ ಇವ್ರದ್ದಾದಂಥ ತೊಂದರೆಗಳು ನೀವು ನೋಡಿದ್ದೀರಿ. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಎಷ್ಟು ಕೈ ಹಿಡಿದು ಇವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇವತ್ತವರೆಗೂ ಒಂದು ವೈ ಕೊಟ್ಟಿಲ್ಲ. ಇವ್ರ ಮೇಲೆ ಕೂಡ ಗಂಭೀರವಾದಂಥ ಕ್ರಮ ತಗೋಬೇಕು ಅಂತ ಹೇಳಿ ನಮ್ಮ ಡ್ರಗ್ ಕಂಟ್ರೋಲರ್ಗೆ ಬಹಳ ಸೀರಿಯಸ್ ಆಗಿ ಹೇಳಿದ್ದೀವಿ. ಪ್ಯಾಂಡಮಿಕ್ ಆಕ್ಟ್ ಇದೆ, ಎಪಿಡೆಮಾಲಜಿಕಲ್ ಆಕ್ಟ್ ಇದೆ. ಅವರು ತಕ್ಷಣ ಇದನ್ನ ಕೊಡದೇ ಇದ್ರೆ ಅವ್ರ ಮೇಲೆ ಬಿಗಿಯಾದಂತ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ. ಸಿಂಜೆನ್ ಅವರು 14,000 ಆಗಿತ್ತು ಅವ್ರದ್ದು ಅಲೋಕೇಶನ್, 13,000 ನಮ್ಗೆ ಕೊಟ್ಟಿದ್ದಾರೆ. ಮೈಲಾನವರು ಕೂಡ ಹೆಚ್ಚು ಕಡಿಮೆ ಕೊಟ್ಟಿದ್ದಾರೆ. ಬಟ್ ಆದ್ರೆ ಇನ್ನೂ ಕೂಡ ನಾವು ಒಟ್ಟು 1,80,000 ಮತ್ತೆ ನಾವು ಆರ್ಡರ್ ಮಾಡಿದ್ವಿ. ಒಟ್ಟಾರೆ 1,80,000 ಅಡಿಷನಲ್. ಮತ್ತೆ ಇನ್ನೂ ನೀವು ತಮ್ಗೆ ಹೇಳಿದ್ದೆ ನಾನು, ಪಂಜಾಬ್ನಲ್ಲಿ 1,80,000 ಇದೆ ಮತ್ತು ವಿದೇಶದಲ್ಲಿ ಕೂಡ ಒಂದು 2 ಲಕ್ಷ ಇದೆ. ಇದನ್ನು ಕೂಡ ಖರೀದಿ ಮಾಡಲಿಕ್ಕೆ DCGIಗೆ ಬರ್ದಿದ್ದೀವಿ, ಪತ್ರ ಬರ್ದಿದ್ದೀವಿ. ಅವ್ರು ಪರ್ಮಿಷನ್ ಕೊಟ್ರೆ ಒಂದೇ ಸಲ ಅದನ್ನು ತರಿಸ್ಕೊಳ್ಳುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ರೆಮಿಡಿಸಿವಿರ್ನ ಕೊರತೆ ಆಗದಂತೆ ನೋಡ್ಕೊಳ್ತಾ ಇದ್ವಿ. ಆಕ್ಸಿಜನ್ ಕೂಡ ನಿನ್ನೆ ಕೂಡ 570 ಟನ್ಸ್ ಆಕ್ಸಿಜನ್ನು ಬಳಸ್ಕೊಂಡಿದ್ದೀವಿ. ನಮ್ಗೆ ಅಲಾಟ್ಮೆಂಟ್ 800 ಟನ್ ಇದೆ. ಹಾಗಾಗಿ ಇವತ್ತು ನಮ್ಮ ಏನು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್, ಕೈಗಾರಿಕೆ ಇವತ್ತು ಇಲಾಖೆಯವರು ಬಂದಿದ್ರು. ಅವರ ಆಯುಕ್ತರಿಗೆ ಅವ್ರಿಗೂ ಕೂಡ ನಿರ್ದೇಶನ ಕೊಟ್ಟಿದ್ದೀವಿ. ನಮ್ಮಲ್ಲಿ ಯಾವ್ಯಾವ ಆಸ್ಪತ್ರೆಗಳಿಗೆ ಎಷ್ಟು ಪರಿಪೂರ್ಣವಾಗಿ ತುಂಬಿಸ್ಬೇಕು ಅಷ್ಟು ಕೂಡ ತುಂಬಿಸಿ. ಕೆಲವರು ನನಗೆ ದೂರುಗಳನ್ನು ಕೊಡ್ತಾ ಇದ್ದಾರೆ, ಅರ್ಧ ತುಂಬಿಸ್ತೀರಿ ಅಂತ ಹೇಳಿ. ಕಂಪ್ಲೀಟ್ ಅವ್ರಿಗೆ 10 ಕೇಳಿದ್ರೆ 10 ಕೇಳಿ ತುಂಬಿಸ್ಬೇಕು. ಈ ರೀತಿಯಲ್ಲಿ ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ರೆಮಿಡಿಸಿವಿರ್ ಮತ್ತು ಆಕ್ಸಿಜನ್ ಈ 2 ಸಭೆ ಆಗಿದೆ. ಇದಾದ್ಮೇಲೆ ಬೆಂಗಳೂರಿನ 8 ಝೋನ್ನಲ್ಲಿ 8 ವಲಯಗಳ ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೂಡ ಮಾತನಾಡಿ ಅನೇಕ ವಿಷಯಗಳ ಬಗ್ಗೆ 75% ಹಾಸಿಗೆಗಳನ್ನು ಮೀಸಲಿಡಬೇಕು. ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ, ಖಾಸಗಿ ಆಸ್ಪತ್ರೆಗಳಲ್ಲಿ ಅನ್ನುವಂಥದ್ದಕ್ಕೆ ಇನ್ನು 3-4 ದಿನ ಸಮಯ ತೆಗೆದುಕೊಂಡಿದ್ದಾರೆ. ಇನ್ನು 3-4 ದಿನದ ಒಳಗಡೆ ಖಂಡಿತವಾಗಿಯೂ ಕೂಡ ನಾವು ಮೀಸಲಿಡ್ತೀವಿ ಸರ್, ನಾವು ತೆಗೆದುಕೊಳ್ತೀವಿ ಅಂತ ಅವರು ಮಾತನ್ನು ಕೊಟ್ಟಿದ್ದಾರೆ. ಅದೇ ರೀತಿಯೇ ಇವತ್ತು 30 ಹಾಸಿಗೆ ಮೇಲ್ಪಟ್ಟು 50 ಹಾಸಿಗೆ ಇರ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಅನೇಕ ಆಸ್ಪತ್ರೆಗಳು ಇಲ್ಲಿವರೆಗೂ ಕೂಡ ಹಾಸಿಗೆಯನ್ನು ಕೊಟ್ಟಿದ್ದಾರೆ. ಅವ್ರ ಮೇಲೆ ಇಮಿಡಿಯೇಟ್ ಆಗಿ ನೋಟಿಸಸ್ ಅನ್ನ ಇಶ್ಯೂ ಮಾಡಿ ಅಂತ ಹೇಳಿ. ಮತ್ತು ಸಸ್ತಿಗೆ ಯಾರೆಲ್ಲ ನೋಂದಣಿಯನ್ನ ಮಾಡ್ಕೊಂಡಿಲ್ಲ ಅವ್ರಿಗೆಲ್ಲ ಇಮಿಡಿಯೇಟ್ ಆಗಿ ಸಸ್ಟಲ್ಲಿ ನೋಂದಣಿಯನ್ನ ಮಾಡಿಕೊಂಡು ತಕ್ಷಣ ಅವರಲ್ಲಿ ಕೂಡ ತಾವು ಕೋವಿಡ್ ಪೇಷಂಟ್ಸ್ ಅನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿದೆ. ಇದರ ಜೊತೆಗೆ ತಾಯಿ ಮತ್ತು ಮಗುವಿನ ಆಸ್ಪತ್ರೆ, ಮಕ್ಕಳ ಆಸ್ಪತ್ರೆ, ಚಿಲ್ಡ್ರನ್ ಹಾಸ್ಪಿಟಲ್, ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಒಂದು, ಚಿಲ್ಡ್ರನ್ ಹಾಸ್ಪಿಟಲ್, ಇವೆರಡನ್ನೂ ಕೂಡ ಇಲ್ಲಿವರೆಗೂ ಕೂಡ ನಾವು ಬಳಸ್ತಾ ಇಲ್ಲ. ಕೋವಿಡ್ಗೆ ಅಂತೇಳಿ ಯಾರನ್ನು ಕೂಡ ಕಳಿಸಿಲ್ಲ. ಆದ್ರೆ ಇವರು 2 ರೀತಿಯ ಆಸ್ಪತ್ರೆಗಳು ಕೋವಿಡ್ ಪಾಸಿಟಿವ್ ಇರ್ತಕ್ಕಂಥ ಮಹಿಳೆಯರು, ಗರ್ಭಿಣಿಯರು ಬಂದ್ರೆ ನೀವು ದಾಖಲು ಮಾಡಿಸ್ಕೋಬೇಕು. ಇಲ್ಲಿವರೆಗೂ ಕೂಡ ನಮ್ಮ ವಾಣಿ ವಿಲಾಸ್ ಸರ್ಕಾರಿ ಆಸ್ಪತ್ರೆ, ಘೋಷ ಆಸ್ಪತ್ರೆ ಅಟ್ಯಾಚ್ಡ್, ಒನ್ ಇಸ್ ಬೋರಿಂಗ್ ಕಾಲೇಜ್, ಅನದರ್ ಒನ್ ಇಸ್ ವಿಕ್ಟೋರಿಯಾ, ದಟ್ ಇಸ್ BMC ಕಾಲೇಜ್. ಇವೆರಡರಲ್ಲಿ ಮಾತ್ರ ನಾವು ಸಂಪೂರ್ಣ ಕೋವಿಡ್ ಪಾಸಿಟಿವ್ ತಾಯಂದಿರನ್ನ, ಇವತ್ತು ಗರ್ಭಿಣಿಯರನ್ನ ಅಡ್ಮಿಟ್ ಮಾಡ್ಕೊಂಡು ಅವರಿಗೆ ಸೇವೆಯನ್ನ ಕೊಡ್ತೇವೆ. ಅದಕ್ಕೋಸ್ಕರ ಇವತ್ತು ತೀರ್ಮಾನ ಮಾಡಿ ಒಂದು ಆದೇಶ ಮಾಡಿದ್ವಿ. ಎಲ್ಲ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಲ್ಲಿ ಮಕ್ಕಳಿಗೆ ಪಾಸಿಟಿವ್ ಇದ್ರು ಕೂಡ 50%ರವರೆಗೂ ಕೂಡ ಲಿಮಿಟ್ ಇಡ್ಲೇಬೇಕು ಅಂತಲ್ಲ, ಅಪ್ ಟು 50%. ಯಾಕೆಂದ್ರೆ ಅಷ್ಟೇನು ಬರೋದಿಲ್ಲ. ಅವರು ಬಂದ್ರೆ ಯು ಕಾಂಟ್ ರಿಜೆಕ್ಟ್. ನೋ ಹಾಸ್ಪಿಟಲ್ ಕ್ಯಾನ್ ರಿಜೆಕ್ಟ್ a woman, a pregnant woman with COVID positive.
Similarly, children who are COVID positive, you can't deny the admission. ಇದು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ. ಇದೊಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಹಾಗಾಗಿ ಹೋಮ್ ಐಸೋಲೇಷನ್ ಬಹಳ ಮುಖ್ಯ ಅನ್ನೋದನ್ನ ನಾವು ಈ ಹಿಂದೆ ಕೂಡ ಹೇಳಿದ್ದೇನೆ. ಅದೇ ರೀತಿ ಇವತ್ತು ಒಂದೊಂದು ಕ್ಷೇತ್ರಕ್ಕೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ಮಾಡಿದ ಮೇಲೆ ಬೆಂಗಳೂರಿನಲ್ಲಿ ವಿಶೇಷವಾಗಿ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರು IAS, ಒಂದು KAS ಅಧಿಕಾರಿಗಳನ್ನ KAS ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ಕೋವಿಡ್ ಕೇರ್ ಸೆಂಟರ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನಮ್ಮ IAS IPS ಆಫೀಸರ್ ಜೊತೆ ಸೇರಿ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳನ್ನ ರಿಸರ್ವ್ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಒಬ್ಬ KAS ಆಫೀಸರ್ ಆ ಕ್ಷೇತ್ರದಲ್ಲಿ ನೋಡಲ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಬಹಳ ಮುಖ್ಯವಾಗಿ ನಾಳೆ ಒಂದು ಪೋರ್ಟಲ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್ಕಾರದಿಂದ. ಅದೇನು ಅಂತಂದ್ರೆ ಅನೇಕರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ಕೆಲವರು ಡೆಂಟಿಸ್ಟ್ ಮಾಡ್ತಾ ಇದ್ದಾರೆ, ಕೆಲವರು ರಿಟೈರ್ಡ್ ಆಗಿರ್ತಕ್ಕಂತಹ ವೈದ್ಯರುಗಳು ಮಾಡ್ತಾ ಇದ್ದಾರೆ, ಪದವೀಧರರು ಮಾಡ್ತಾ ಇದ್ದಾರೆ, ವಾಲಂಟಿಯರ್ಸ್ ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟದಲ್ಲಿ, ಈ ಒಂದು ಯುದ್ಧದಲ್ಲಿ ನಾವು ಕೂಡ ನಮ್ಮ ಸಣ್ಣ ಅಳಿಲು ಸೇವೆಯನ್ನ ಮಾಡಬೇಕು ಅಂತ ಬಹಳ ಜನ ನನಗೆ ಸ್ವಯಂ ಪ್ರೇರಿತರಾಗಿ ನನಗೆ ಫೋನನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಇಡೀ ರಾಜ್ಯದ ಜನರಿಗೆ ನಾನು ಕರೆಯನ್ನ ಕೊಡ್ತಾ ಇದ್ದೇನೆ. ನಾಳೆನೆ ನಿಮಗೆ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ನಾಳೆಯಿಂದ ಪ್ರಕಟಿಸ್ತೇವೆ. ನಮ್ಮ ಪೋರ್ಟಲ್, ಆ ಫೋನ್ ನಂಬರು, ವೆಬ್ಸೈಟ್ ಎಲ್ಲವನ್ನೂ ಕೂಡ ನೀವು ಆನ್ಲೈನ್ ಅಲ್ಲೇ ದಾಖಲು ಮಾಡ್ಕೋಬಹುದು. ರಿಟೈರ್ಡ್ ಡಾಕ್ಟರ್ಸ್, ನೀವು ಫಿಸಿಕಲ್ ಆಗಿ ಕೆಲಸ ಮಾಡಬೇಕಾಗಿಲ್ಲ, ಮನೆಯಿಂದನೇ ಕೆಲಸ ಮಾಡ್ಬೋದು. ಒಬ್ಬ ವ್ಯಕ್ತಿ 10 ಜನರಿಗೆ ನಿಮ್ಮ ಕಡೆಯಿಂದ ಸಹಾಯ ಮಾಡಲಿಕ್ಕೆ ಫೋನ್ ಮೂಲಕ ಸಮಾಲೋಚನೆ ಮಾಡಿ ಅವರಿಗೆ ನೈತಿಕ ಸ್ಥೈರ್ಯವನ್ನ ಮತ್ತು ಮೆಡಿಕಲ್ ಅಡ್ವೈಸ್ ಅನ್ನು ನೀವು ಕೊಟ್ರೆ ಅದೇ ಒಂದು ದೊಡ್ಡ ಉಪಕಾರ ಆಗ್ತದೆ. ಅದೇ ರೀತಿಯಲ್ಲಿ ಇವತ್ತು ವಿವಿಧ ಪದವೀಧರರು ಬಹಳ ಜನ ವಾಲಂಟಿಯರ್ ಆಗಿ ಕೆಲಸ ಮಾಡಬೇಕು ಅಂತಿದ್ದಾರೆ. ಅವ್ರಿಗೆ ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡ್ತಾ ಇದೆ ಸರ್ಕಾರ. ಸರ್ಕಾರದ ಜೊತೆ ಕೈ ಜೋಡಿಸಿ ನಿಮ್ಮ ಅಳಿಲು ಸೇವೆಯನ್ನ ನಮ್ಮ ಜನರಿಗೋಸ್ಕರ ನೀವು ಮಾಡಬೇಕು, ತಮ್ಮನ್ನ ತಾವು ತೊಡಗಿಸ್ಕೊಳ್ಬೇಕು. ಕೆಲವು ಡೆಂಟಿಸ್ಟ್ ಇದ್ದಾರೆ, ಮೈಕ್ರೋಬಯಾಲಜಿಸ್ಟ್ ಇದ್ದಾರೆ, ಪೆಥಾಲಜಿಸ್ಟ್ ಇದ್ದಾರೆ, ಫಿಸಿಷಿಯನ್ಸ್ ಇದ್ದಾರೆ. ನೀವೆಲ್ಲ ಕೂಡ ನಿಮ್ಮದೇ ಆದಂತಹ ವಿಚಾರಧಾರೆಯಲ್ಲಿ ಯಾವುದರಲ್ಲಿ ತಮಗೆ ಆಸಕ್ತಿ ಇದೆ. ಕೆಲವರು ಕೋವಿಡ್ ಕೇರ್ ಸೆಂಟರ್ಸ್ ಅಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಬಯಸ್ತೀವಿ ಅನ್ನೋರು ಕೂಡ ಬರ್ಬೋದು. ಕೆಲವರು ಫಿಸಿಕಲ್ ಟೀಮ್ಸ್ ಅಲ್ಲಿ ನಾವು ಮನೆಗಳಿಗೆ ತೆರಳಿ ಅವರ ಆರೋಗ್ಯ ವಿಚಾರಿಸುವಂತ ಟೀಮ್ಸ್ ಏನಿದೆ ಇವತ್ತು ಬೆಂಗಳೂರಿನಲ್ಲ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಗಳವರು ಕೂಡ ಅಪ್ಲೈ ಮಾಡಿ ಆಯಾ ಜಿಲ್ಲೆಯಲ್ಲಿ ಕೂಡ ನೀವು ಸೇವೆಯನ್ನು ಮಾಡಬಹುದು. ಅಂಥದಕ್ಕೆಲ್ಲ ಕೂಡ ಒಂದು ಪೋರ್ಟಲ್ ಅನ್ನು ನಾಳೆ ಪ್ರಾರಂಭ ಮಾಡ್ತೀವಿ. ಅದರಲ್ಲಿ ದಾಖಲಿಸ್ಕೊಳ್ಳಿ. ಮತ್ತು ಅದಕ್ಕೆ ವಿಶೇಷವಾಗಿ ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೆ ಅವಶ್ಯಕತೆ ಇದ್ರೆ ಯಾವ ರೀತಿಯಲ್ಲಿ ಭತ್ಯೆಯನ್ನ ಕೊಡಬೇಕು, ಅಥವಾ ನೀವು ವಾಲಂಟಿಯರ್ ಆಗಿ ಸರ್ವಿಸ್ ಮಾಡಿದ್ರೆ ನಿಮಗೆ ಅದಕ್ಕೆ ವಿಶೇಷವಾದಂತಹ ಒಂದು ಸರ್ಟಿಫಿಕೇಟ್ ಅನ್ನು ಇವತ್ತು ಕರೋನಾ ಯುದ್ಧ ಕಾಲದಲ್ಲಿ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಜನರಿಗೆ ನಿಮ್ಮ ಅಳಿಲು ಸೇವೆಯನ್ನ ಜೀವನದಲ್ಲಿ ಇದು ಯಾವತ್ತೂ ಕೂಡ ಒಂದು ನಿಂತು ಹೋಗುವಂಥದ್ದು. ಮತ್ತು ಈ ನೆನಪುಗಳು
ಮತ್ತು ಉತ್ತಮ ಸೇವೆಗೋಸ್ಕರ ಈ ರಾಜ್ಯ ಸರ್ಕಾರ ನಿಮಗೆ ನೀಡಿರ್ತಕ್ಕಂಥ ಈ ಒಂದು ಸರ್ಟಿಫಿಕೇಟ್ ಅದು ಬಹಳ ಕಾಲ ಚಿರಾಯವಾಗಿ ನಿಲ್ತದೆ. ಹಾಗಾಗಿ ಇಂಥದ್ದನ್ನು ಕೂಡ ನಿಮಗೆ ಕೊಡುವಂಥದ್ದು ಮತ್ತು ಅದಕ್ಕೆ ಕೂಡ ಮುಂದಿನ ದಿನಗಳಲ್ಲಿ ಯಾರು ನಿಸ್ವಾರ್ಥ ಸೇವೆಯನ್ನು ಮಾಡಿರ್ತಾರೆ, ನಾಳೆ ಯಾವುದಾದ್ರೂ ರಾಜ್ಯ ಸರ್ಕಾರದಲ್ಲಿ ಯಾವುದಾದ್ರೂ ಉದ್ಯೋಗಗಳಲ್ಲಿ ನೀವು ಆಸಕ್ತಿ ಇತ್ತು, ನೀವು ಅಪ್ಲೈ ಮಾಡಿದ್ರೆ ಅದಕ್ಕೆ ಕೂಡ ಕೆಲವು ಅಂಕಗಳನ್ನಾಗಲಿ ಕೆಲವು ವಿಶೇಷ ರೀತಿಯಲ್ಲಿ ನಿಮಗೆ ಸಹಕರಿಸುವುದರಲ್ಲಿ ಸರ್ಕಾರ ವಿಚಾರ ಮಾಡ್ತಾ ಇದೆ. ಯಾವ ರೀತಿಯಲ್ಲಿ ನಿಮಗೆ ವಿಶೇಷವಾಗಿ ಕೆಲವು ಉದ್ಯೋಗಗಳಲ್ಲಿ ನಿಮಗೆ ಆದ್ಯತೆಯನ್ನು ಕೊಡುವಂಥದ್ದು, ಪ್ರಾತಿನಿಧ್ಯವನ್ನು ಕೊಡುವಂಥದ್ದು, ಮೀಸಲಿಡುವಂಥ ಕೆಲಸ ಮಾಡುವಂಥದ್ದು, ಹೆಚ್ಚು ಅಂಕಗಳನ್ನು ಕೊಡುವಂಥದ್ದು, ಇವೆಲ್ಲವೂ ಕೂಡ ಆಲೋಚನಾ ಭಾಗದಲ್ಲಿದೆ. ಇದೆಲ್ಲವೂ ಕೂಡ ಚರ್ಚೆ ಆದ್ಮೇಲೆ ಅಂತಿಮ ಮಾಡ್ತೇವೆ. ಹಾಗಾಗಿ ತಾವೆಲ್ಲ ಕೂಡ ಯಾರೆಲ್ಲ ಆಸಕ್ತಿಯನ್ನ ವಹಿಸ್ಕೊಂಡಿದೆ, ಆಸಕ್ತಿ ಇದೆ, ದಯವಿಟ್ಟು ತಾವೆಲ್ಲ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಪದವೀಧರು, ಯಾವುದೇ ಒಂದು ವಿಷಯಗಳಲ್ಲಿ ಪದವಿಯನ್ನು ಪಡೆದಿದ್ರು ಕೂಡ ನೀವು ಕೂಡ ಪಾಲ್ಗೊಳ್ಬಹುದು. ಅದು ಕೂಡ ನೀವೇನು ಎಲ್ಲಿ ಹೋಗಿ ಕಚೇರಿಯಲ್ಲಿ ಕೆಲಸ ಮಾಡಬೇಕಾಗಿಲ್ಲ, ಮನೆಗಳಿಂದಾನೇ ಕಾರ್ಯವನ್ನು ನಿರ್ವಹಿಸಬಹುದು. ಕೋವಿಡ್ ಕೇರ್ ಸೆಂಟರ್ಸ್ ಅಲ್ಲಿ ಕೆಲಸ ಮಾಡಬಹುದು, ಫಿಸಿಕಲ್ ಟೀಮ್ಸ್ ಜೊತೆ ಇರ್ಬೋದು, ಅನೇಕ ಬಗೆಯ ಸೇವೆಗಳು ಲಭ್ಯ ಇದೆ. ಅದನ್ನ ತಾವು ಅತಿ ಹೆಚ್ಚು ಜನರು ಈ ಒಂದು ಪೋರ್ಟಲ್ ನಲ್ಲಿ ನೋಂದಣಿಯನ್ನ ಮಾಡಿಸ್ಕೋಬೇಕು ಅಂತೇಳಿ ಸರ್ಕಾರದ ವತಿಯಿಂದ ಅತ್ಯಂತ ಕಳಕಳಿಯ ಮನವಿಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಜೊತೆ ಡಾಕ್ಟರ್ ವಿವೇಕ್ ಆನಂದ್ ಪಡ್ಗೆಲ್ ಅವರಿದ್ದಾರೆ. ನಾಳೆ ನಾನು ಇಲ್ಲಿಂದ ಮಾಡೋದಿಲ್ಲ, ನಾಳೆ ನಾನು ಬೀದರ್ಗೆ ತೆರಳೋನಿದ್ದೇನೆ ಬೆಳಗ್ಗೆ. ಹಾಗಾಗಿ ಬೀದರ್ನಿಂದಾನೇ ನಾಳೆ ಅಲ್ಲಿಂದ ರಾಜ್ಯ ಸರ್ಕಾರದ ವತಿಯಿಂದ ಏನು ಬುಲೆಟಿನ್ ರಿಲೀಸ್ ಮಾಡಬೇಕು, ಅದು ತಾವು ಹೇಳಿದ್ರೆ ಯಾವ ರೀತಿಯಲ್ಲಿ ಮಾಡಬೇಕು ಆ ರೀತಿಯಲ್ಲಿ ಅಲ್ಲಿಂದ ಮಾಡ್ತೇನೆ. ನಾಳಿದ್ದು ಕೂಡ ನಾನು ಕಲಬುರಗಿಯಲ್ಲಿರ್ತೇನೆ, ಹಾಗಾಗಿ ಕಲಬುರಗಿಯಿಂದ ಮಾಡ್ತೇನೆ. ಈ 2 ದಿನಗಳು ಬೆಂಗಳೂರಿನಿಂದ ಮಾಡೋದಿಲ್ಲ ಅಂತ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಡಾಕ್ಟರ್ ವಿವೇಕ್ ಆನಂದ್ ಪಡ್ಗೆಲ್ ಅವರು ಕೊಟ್ಟಿಲ್ವಲ್ಲ, ಆ ಕಂಪನಿಗಳ ಮೇಲೆ ನೀವು ಏನು ಕ್ರಮ ಕೈಗೊಳ್ತೀರಿ? ರಾಜ್ಯ ಸರ್ಕಾರಕ್ಕೆ ಏನು ಅಥಾರಿಟಿ ಇದೆ ಅದೊಂದು ಕ್ಲಿಯರ್ ಮಾಡಿ ಸರ್, ಯಾಕೆ ಮೇಜರ್ ಇಶ್ಯೂ ಇದೆ. ಅಲ್ಲ, ಅಥಾರಿಟಿ ಅಂದ್ರೆ ಇವತ್ತು ನಮಗೆ ಅಲಾಟ್ಮೆಂಟ್ ಆಗಿದೆ, ಕೇಂದ್ರ ಸರ್ಕಾರದಿಂದ ಅಲಾಟ್ಮೆಂಟ್ ಆಗಿದೆ, ಅವ್ರು ಕೊಡ್ಲೇಬೇಕದು. ಇದು ಎಪಿಡೆಮಾಲಜಿಕಲ್ ಆಕ್ಟ್ ಮೇಲೆ ನಾವು ಕ್ರಮ ವಹಿಸಿದ್ರೆ FIR ಕೂಡ ಮಾಡ್ಬೋದು ಅವ್ರ ಮೇಲೆ. ಆದ್ರೆ 30ನೇ ತಾರೀಕು ಅಂದ್ರೆ ಇನ್ನೂ 2 ದಿವಸ ಟೈಮ್ ಇದೆ. ಹಾಗಾಗಿ ಅವರು ಇನ್ನ ಕೊನೆಯ ದಿನವರೆಗೂ ಕಾಯುವಂಥದ್ದು ಸರಿಯಲ್ಲ. ಯಾಕೆಂತಂದ್ರೆ ನಮ್ಗೆ ಸ್ಟಾಕ್ಸು ಮತ್ತು ಪ್ರೈವೇಟ್ ಅಲ್ಲಿ ಅಫ್ಕೋರ್ಸ್ ನಿನ್ನೆ ಮೈಲಾನವರು ಪಾಪ 30,000 ಕೊಟ್ಟಿದ್ದಾರೆ. ಅದರಲ್ಲಿ 12,000 ಪ್ರೈವೇಟ್ ಪೇಷಂಟ್ಸ್ಗೆ ಕೊಡುವಂಥದ್ದು, ಅಂದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ಕೊಟ್ಟು ಎಲ್ಲವನ್ನು ಕೂಡ ಆನ್ಲೈನ್ ಸಿಸ್ಟಮ್ ಮಾಡಿದೀವಿ. ಅದು ಒಂದು ಹೇಳೋದು ಮರ್ತೇನೆ. ಇವತ್ತು ಆಕ್ಸಿಜನ್ ಯಾವ್ದಾದ್ರು ಹಾಸ್ಪಿಟಲ್ ಅಲ್ಲಿ ಬೇಕು ಅಂತಂದ್ರೆ ಆನ್ಲೈನ್ ನಲ್ಲೇ ಅವ್ರು ಎಂಟರ್ ಮಾಡ್ಬೋದು, ಅವ್ರ ಬೇಡಿಕೆಯನ್ನ ಸಲ್ಲಿಸ್ಬೋದು. ಅದೇ ರೀತಿ ರೆಮಿಡಿಸಿವಿರ್ಗೂ ಕೂಡ ಇವತ್ತು ಮಧ್ಯರಾತ್ರಿಯಿಂದ ಪ್ರಾರಂಭ ಆಗ್ಬೋದು, ಇಲ್ಲ ನಾಳೆ ಬೆಳಿಗ್ಗೆಯಿಂದ ಪ್ರಾರಂಭ ಆಗ್ಬೋದು. ಇವೆರಡೂ ಕೂಡ ಯಾರು ಎಲ್ಲಿಂದ ಬೇಕಿದ್ರು ನೋಡ್ಕೋಬಹುದು. ಇಂಡೆಂಟ್ ಅನ್ನ, ಇನ್ವಾಯ್ಸ್ ಅನ್ನ ಅಲ್ಲಿಂದಾನೇ ಅವರು ಡಿಮ್ಯಾಂಡ್ ಇನ್ವಾಯ್ಸ್ ಅನ್ನ, ಡಿಮ್ಯಾಂಡ್ ಇದನ್ನ ಅವರು ಸಲ್ಲಿಸಬಹುದು ಆನ್ಲೈನ್ ಅಲ್ಲಿ. ಇದುವರೆಗೆ ಆಗಿರೋದು ಇದೇ ತರ ಎಲ್ಲ ಅಪ್ಡೇಟ್ ಮಾಡಿದ್ದಾರೆ. ಯಾವುದು ಇದುವರೆಗೆ ರೆಮಿಡಿಸಿವಿರ್ ಮೆಡಿಸಿನ್ ಗಳನ್ನ ಯಾವ ಹಾಸ್ಪಿಟಲ್ ಹೌದು ಹೇಳಿದೀನಿ, ಈಗಾಗಲೇ ಹೇಳಿದೀನಿ, ಎಲ್ಲ ಅಲಾಟ್ ಮಾಡಿದೀವಿ, ಎಷ್ಟು ಯೂಸ್ ಆಗಿದೆ, ಯೂಸ್ ಆಗಿಲ್ಲ ಅಂತ ಹೇಳಿದೀನಿ. ಇನ್ಫ್ಯಾಕ್ಟ್ ಒಂದೊಂದು ವೈಲ್ಗೂ ಕೂಡ ಇವತ್ತು ಪತ್ರ ಬರೆದಿದ್ದೀನಿ. ಒಂದೊಂದು ವೈಲ್ಗೂ ಕೂಡ ಡಿಸ್ಪ್ಯಾಚ್ ಆಗುವ ಕೂಡ ಅದಕ್ಕೆ ಒಂದು ನಂಬರಿಂಗ್ ಅನ್ನ ಕೊಟ್ಟು ಮಾಡಿ ಅಂತ ಹೇಳಿದ್ದೀನಿ. ಮತ್ತೆ ಈಗಾಗಲೇ ವೈಲ್ ಯೂಸ್ ಮಾಡಿದ ಮೇಲೆ ಕೂಡ ಯೂಸ್ಡ್ ಆಗಿರುವಂತ ವೈಲ್ಸ್ ಕೂಡ ವಾಪಸ್ ಬರಬೇಕು ಅಂತ ಕೂಡ. ಹಾಗಾಗಿ ಏನೆಲ್ಲ ಕ್ರಮಗಳನ್ನ ತಗೋಬೇಕು ಅದು ತೆಗೆದುಕೊಳ್ತಾ ಇದ್ದೇವೆ. ಇಷ್ಟರ ಮೀರಿ ಕೂಡ ಕೆಲವರು ತಪ್ಪು ಕೆಲಸಗಳನ್ನು ಮಾಡಿದ್ರೆ ಅದನ್ನ ಹಿಡಿದು ಅವ್ರ ಮೇಲೆ ಕಾನೂನು ರೀತಿ ಉಗ್ರ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಈಗಾಗಲೇ
ಗೃಹ ಇಲಾಖೆ ಕೂಡ ಕೆಲಸ ಮಾಡ್ತಾ ಇದೆ. ಅವ್ರಿಗೂ ಕೂಡ ಬಹಳ ಸೂಕ್ಷ್ಮವಾಗಿ ಹೇಳಿದ್ವಿ. ಎಲ್ಲಾ ಜಿಲ್ಲಾಡಳಿತಕ್ಕೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ತಮ್ಮ ಹಂತದಲ್ಲಿ ಇಂಥವರನ್ನ ಕಾಳಸಂತೆಯಲ್ಲಿ ಯಾರಾದರೂ ಈ ರೀತಿಯಲ್ಲಿ ಪರಿಸ್ಥಿತಿಯ ದುರ್ಲಾಭವನ್ನ ಪಡೆಯುವಂತ ಜನರ ಮೇಲೆ ಖಂಡಿತವಾಗಿಯೂ ಕೂಡ ಶಿಕ್ಷೆ ಆಗ್ಬೇಕು ಅವರಿಗೆ ಅಂತ ಕೂಡ ಹೇಳಿದ್ವಿ. ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಮತ್ತೊಂದು ಕಡೆ ಬೇಕಾದವರಿಗೆ ಅಷ್ಟೊಂದು ಅವ್ರನ್ನ ಪೂರೈಕೆ ಮಾಡಷ್ಟು ಸಾಮರ್ಥ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಿಷ್ಟೆಲ್ಲ ಅವರ ಆರ್ಟಿಫಿಷಿಯಲ್ ಕ್ರೈಸಿಸ್ ಉಂಟು ಮಾಡ್ತಾ ಇದ್ದಾರೆ ಕೆಲವರು ಅನುಮಾನ. ಇಲ್ಲ ಇವ್ರಿ, ಈಗ ನಿಮ್ಗೆ ಹೇಳಿದ್ನಲ್ಲ, ನಮ್ಗೆ ಅಲಾಟ್ಮೆಂಟ್ 1,22,000, 1,22,000 ವಾಯ್ಸ್. ನಮಗಿರೋದು ಆಕ್ಟಿವ್ ಕೇಸಸ್ ಎಷ್ಟು? 3 lakhs ಇದೆ. So you can imagine where is the question of artificial demand create ಮಾಡುವಂತ ಪರಿಸ್ಥಿತಿನೇ ಇಲ್ವಲ್ಲ. It is a simple, ಕೇಳಿ ಇಲ್ಲಿ ಸಿಂಪಲ್ ಕ್ಯಾಲ್ಕುಲೇಷನ್, ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಏನಿಲ್ಲ ಇದೆ. 1,22,000 ಅಷ್ಟೇ ನಮಗ್ ಬರೋದು 30ನೇ ತಾರೀಕುವರೆಗೂ ಕೂಡ. ನಮಗ್ ಬಂದಿರೋದು ಹೇಳಿದ್ನಲ್ಲಪ್ಪ, ಈಗ ನಮಗ್ ಇಲ್ಲಿವರೆಗೂ ಮಹಿಳಾನವ್ರು ಕೊಟ್ಟಿರೋದು ಸರ್ಕಾರಕ್ಕೆ 28,040, ಪ್ರೈವೇಟ್ ಅವ್ರಿಗೆ 31,935, ಎರಡೂ ಸೇರಿ 60,000 ಕೊಟ್ಟಿದ್ದಾರೆ. ಸಿಂಜನ್ ಅವರು 13,000 ಕೊಟ್ಟಿದ್ದಾರೆ, 60, 13, 73. ಸಿಪ್ಲಾದವರು 2,400. ಹೀಗೆ ಹೆಡ್ಡಿರೋರು 19,000. ಎಲ್ಲ ಸೇರಿಸಿ 1,00,000 ಕೂಡ ಆಗಲ್ಲ. ಇನ್ನ 85,000 ಏನೋ, 85,000. ಇನ್ನೂ ಕೂಡ ನಮ್ಗೆ 22, 38ರಿಂದ 40,000 ಬರುತ್ತೆ. ಲಸಿಕೆ ಕೊಡ್ತೆ ಅಂತ ವಾಪಸ್ ಕಳಿಸ್ತಾ ಲಸಿಕೆ ಕೂಡ ಹೇಳ್ಬಿಡ್ತೀನಿ ಕೇಳಿ. ಲಸಿಕೆ ಇವತ್ತಿನವರೆಗೂ ಕೂಡ 91,20,777 ಜನ, 91,20,777 ಇಷ್ಟು ಟೋಟಲ್ ಆಗಿ ವ್ಯಾಕ್ಸಿನೇಟ್ ಆಗಿದೆ ಇಡೀ ದೇಶದಲ್ಲಿ. ಬಹುಶಃ ನಾವು 5ನೇವರು 6ನೇವರು. ಮತ್ತು ಇವತ್ತು ನಮ್ಮ ಹತ್ರ ಸ್ಟಾಕ್ಸ್ ಎಷ್ಟಿದೆ ಅಂತ, ಸುಮಾರು 4-3 ಲಕ್ಷ ಸ್ಟಾಕ್ ಇದೆ. ಇವತ್ತು ಸಂಜೆಗೆ ಮತ್ತೆ 4 ಲಕ್ಷ ಕಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ತಿರ್ಗಾ 8.5 ಲಕ್ಷ ಆಗುತ್ತೆ. ಸತತವಾಗಿ ಸರಬರಾಜು ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ದೇಶಕ್ಕೆ ಎಲ್ಲಾ ರಾಜ್ಯಗಳಿಗೂ ಕೂಡ 2 ಕಂಪನಿಯಿಂದ ಬರ್ತಾ ಇರೋದನ್ನ ಹಂಚ್ತಾ ಇದ್ದಾರೆ, ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ನಾವೆಲ್ಲ ಕೂಡ ಅರ್ಥ ಮಾಡ್ತೀವಿ. ದಿಸ್ ಇಸ್ ನಾಟ್ ದ ಟೈಮ್ ಟು ಮೇಕ್ ಅಲಿಗೇಷನ್. ಹಾಗಾಗಿ ಇವತ್ತು ಲಸಿಕೆಯನ್ನ ನಾವು ತೆಗೆದುಕೋಬೇಕು. ಅದು ಬಹಳ ಮುಖ್ಯವಾಗಿರುವಂತದ್ದು. ನಮ್ಗೆಲ್ಲ ಕೂಡ ಇರ್ತಕ್ಕಂಥ ಒಂದೇ ಒಂದು ಶಕ್ತಿ, ಅದು ನಾಳೆ ದಿವಸ ಈ ಒಂದು ಕೋವಿಡ್ ನ ವಿರುದ್ಧ ಜಯಗಳಿಸಿ. ಲಸಿಕೆ ಮಾಡ್ಲಿಕ್ಕೆ ಜನಗಳನ್ನು ವೆಬ್ ಪೋರ್ಟಲ್ ಮಾಡ್ತಿದಾರಲ್ಲ, ಅದು ಕ್ರಾಶ್ ಆಗಿದೆ. ನೀವು ಒಂದ್ ಕಡೆ ವೆಬ್ ಪೋರ್ಟಲ್ಗೆ ನೀವು ಲಾಗಿನ್ ಆಗಿ ಅಥವಾ ನೀವು ನೋಂದಣಿ ಮಾಡ್ಕೊಂತಿದ್ದೆ, ಕ್ರಾಶ್ ಎಲ್ಲ ಆಗಲ್ರಿ. ಕ್ರಾಶ್ ಯಾಕಾಗ್ತದೆ? ಕೆಲವು ಕಡೆ ಒಂದೇ ಸಲ ನೀವು ನೋಡಿದಿರಲ್ಲ, ಯಾವಾಗಾದ್ರೂ ರಿಸಲ್ಟ್ ನೋಡೋಗೋ, ಎಕ್ಸಾಮಿನೇಷನ್ ರಿಸಲ್ಟ್ಸ್ ನೋಡೋ, ಒಂದೇ ಸಲ ಲಕ್ಷಾಂತರ ಜನ ಅದನ್ನ ಓಪನ್ ಮಾಡೋದು ಕ್ರಾಶ್ ಆಗುತ್ತೆ, ಡೌನ್ ಆಗುತ್ತೆ ಅಷ್ಟೇ. ಮತ್ತೆ ಅದು ಸರಿ ಹೋಗುತ್ತೆ. ಅದು ಟೆಂಪರರಿ ಇಶ್ಯೂನ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಬಹುದು. ಇಟ್ ವಿಲ್ ಏನು ರಾಜ್ಯ ಸರ್ಕಾರ ಔಷಧ ಸಂಬಂಧಪಟ್ಟಂತೆ ಸರ್ ಸುಧಾಕರ್ ಸರ್, ಈಗ ನಿಮ್ಗೆ ಕೊಡಬೇಕಾದ್ರೆ ಅವ್ರು ಕೊಟ್ಟಿಲ್ಲ. ಮತ್ತೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಮತ್ತೆ 30,000 ಬಾಟ್ಲಿಗಳಿಗೆ ತಗೊಳ್ಳಿಕ್ಕೆ ಟೆಂಡರ್ ಕೊಟ್ಟಿದ್ದೀರಾ. ಅದೇ ಕಂಪ್ನಿಗೆ ನೀವು ಪ್ರಪೋಸಲ್ ಕೊಟ್ಟಿದ್ದೀರಾ. ಅವ್ರು ಕೊಟ್ಟಿದ್ದಾರೆ. ಮಹಿಳಾನವರು ಏನು 60,000 ಕೊಟ್ಟಿದ್ದಾರೆ. ಇನ್ನು ಕೇವಲ ಅವರು ಇನ್ನು 10,000 20,000 ಕೊಡಬೇಕು, ಕೊಡ್ತಾರೆ. ಅವ್ರದ್ದು ಇಲ್ಲೇ ಇದೆ. ಹೆಚ್ಚುವರಿಯಾಗಿ ಕೂಡ ಅವರು 50% ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಹಿಳಾನವರು ಇಲ್ಲೇ ಇರೋದು, ಹಾಗಾಗಿ ಅವ್ರದ್ದೇನು ಸಮಸ್ಯೆ ಇಲ್ಲ. ಅದಕ್ಕೇನೆ ಅವ್ರಿಗೇನೆ 1,80,000 ಅಷ್ಟು ನಾವು ಆರ್ಡರ್ ಕೊಡ್ತೀವಿ. 1 ಲಕ್ಷ ಅಲ್ಲ, 1 ಲ್ಯಾಕ್. ಜುಬಿಲೆಂಟ್ ಅವ್ರು ಇಲ್ಲಿ ಮಾಡ್ತಾ ಇಲ್ಲ ರೀ, ದಟ್ ಇಸ್ ದ ಪ್ರಾಬ್ಲಮ್. ಮೈಸೂರಿನಲ್ಲಿ ಅವ್ರು ಮಾಡ್ತಾ ಇಲ್ಲ. ಮಾಡಿದ್ರೆ ಅದನ್ನ ಆಚೆ ಕಳಿಸೋ ಪ್ರಶ್ನೆ ಇರಲಿಲ್ಲ. ಮತ್ತೆ ಅವ್ರಿಗೆ ತಗೊಳಕ್ಕೆ ನೀವು ಪ್ರಪೋಸಲ್ ಕೊಟ್ಟಿದ್ದೀರಲ್ಲ ಸರ್. ದಯವಿಟ್ಟು ಕೇಳಿ, ಅರ್ಥ ಮಾಡ್ಕೊಳ್ಳಿ. ಡೈಲಿ ನಾನು ಬ್ರೀಫ್ ಮಾಡ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ತಾ ಇದ್ರೆ ಜನರಿಗೆ ಏನಂತ ಆಗುತ್ತೆ.
ಅಲಾಟ್ಮೆಂಟು ನಾವು ಮಾಡಲ್ಲ. ನಮ್ಮ ರಾಜ್ಯದಲ್ಲಿ ತಯಾರಾದ್ರೂ ಕೂಡ ಅದನ್ನ ಅಲಾಟ್ ಮಾಡೋದು ಕೇಂದ್ರ ಸರ್ಕಾರ. ಯಾವ ರಾಜ್ಯಕ್ಕೆ ನೀವು ಎಷ್ಟು ಕೊಡಬೇಕು ಅಂತ ತೀರ್ಮಾನ ಅವರೇ ಮಾಡ್ತಾರೆ. ಹಾಗಾಗಿ ಅವ್ರು ಇಡೀ ದೇಶದ ಪರಿಸ್ಥಿತಿಗಳನ್ನು ನೋಡ್ಕೊಂಡು ಇರ್ತಕ್ಕಂಥ ಲಭ್ಯತೆ ಆಧಾರಿತವಾಗಿ ಅಗತ್ಯಕ್ಕೆ ಅನುಗುಣವಾಗಿ ಅವ್ರು ಹಂಚಿಕೆ ಮಾಡಿರ್ತಾರೆ. ಇದು ಅಪ್ಡೇಟ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ತುಂಬಾ ವೆಂಟಿಲೇಟರ್ಗಳು ಕಳಪೆ ಆಗಿದ್ದಾವೆ. ಮತ್ತೆ ಅದು ಅಲ್ಲ, ಮತ್ತೆ ಗೋಡನಲ್ಲಿ ಇದೆ. ದೇವೇಗೌಡರು ಅಲಿಗೇಷನ್ ನಾನೇ ಪ್ರಸ್ತಾಪ ಮಾಡಿದ್ದೆ. ನಾನು ಡೀಟೇಲ್ಸ್ ಯಾವುದು ದೇವೇಗೌಡರು ಒಂದು ಅಲಿಗೇಷನ್ ಮಾಡಿದ್ರು. ಕುಮಾರಸ್ವಾಮಿಗಳು ದೇವೇಗೌಡರು ಏನೋ ಎಲ್ಲ ತುಂಬಾ ವೆಂಟಿಲೇಟರ್ ಗೋದಾಮಲ್ಲಿ ಬಿದ್ದಿದ್ದಾರೆ, ಅವ್ರು ಮಾಡ್ತಿಲ್ಲ. ನಿಮಗೆ ಕಾಲೇಜ್ ವೈಸು ಆಸ್ಪತ್ರೆ ವಾರು ನಮ್ಮ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಎಲ್ಲೆಲ್ಲಿ ಉಪಯೋಗ ಮಾಡಿದೀವಿ, ಎಷ್ಟು ಹೆಚ್ಚುವರಿ ಮಾಡಿದೀವಿ ಎಲ್ಲವನ್ನು ಕೂಡ ನಾಳೆ ನಡೆಯುವಂತ ಸುದ್ದಿಗೋಷ್ಠಿಯಲ್ಲಿ ಸಂಪೂರ್ಣ ವಿವರಗಳ ಜೊತೆ ನೀವು ಕೊಡ್ತೇನೆ. ಇನ್ನು ಕೂಡ ಇವತ್ತು ಕೂಡ ಅಡಿಷನಲ್ ಆಗಿ ಈಗ ಕೂಡ ಕಳಿಸ್ತಾ ಇದ್ದಾರೆ. ಅದಕ್ಕೂ ಕೂಡ ಈಗ ಉದಾಹರಣೆಗೆ ಇವತ್ತೇ ಮೈಸೂರು ಕಾಲೇಜಿಗೆ 50 ವೆಂಟಿಲೇಟರ್ ಕಳಿಸ್ಕೊಟ್ಟಿದ್ವಿ, 50 ವೆಂಟಿಲೇಟರ್. MBJ ಮೆಡಿಕಲ್ ಕಾಲೇಜ್ ಕಳಿಸ್ಕೊಟ್ಟಿದ್ವಿ, ಈಸ್ಟ್ ಪಾಯಿಂಟ್ ಕಳಿಸಿದೀವಿ, ಡಾಕ್ಟರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಕಳಿಸಿದೀವಿ, MS ರಾಮಯ್ಯ ಕಾಲೇಜ್ ಕಳಿಸಿದೀವಿ. ಎಷ್ಟು ವೆಂಟಿಲೇಟರ್ ಎಲ್ಲವೂ ಕೂಡ ಆಫ್ ಹ್ಯಾಂಡೆಡ್ ನನ್ನ ಹತ್ರ ನೀವು ಕೇಳಿದಾಗೆ ಇರೋದಿಲ್ಲ. ಈ ಎಲ್ಲ ವಿಷಯಗಳನ್ನ ಇವತ್ತು ನೀವು ಕೇಳಿದೀನಿ, ನಾಳೆ ನಿಮಗೆ ಡೇ ಟು ಡೇ ಆಗುವಂತ ಡೆವಲಪ್ಮೆಂಟ್ ತುಂಬಾ ಕಡೆ ಸಂದರ್ಭದಲ್ಲಿ ನಿಮ್ಮ ಬೇರೆ ಬೇರೆ ನಾಯಕರ ಕಡೆ ಅಲಿಗೇಷನ್ ಮಾಡ್ತಾರೆ. ಸಂದರ್ಭದಲ್ಲಿ ನಿಮ್ಗೆ ಅದು ಮಾಹಿತಿ ಇರ್ಬೇಕಲ್ಲ ಸರ್? ಎಲ್ಲ ಮಾಹಿತಿಯನ್ನ ಕೊಡ್ತೀನಿ, ಪ್ರತಿಯೊಂದು ಮಾಹಿತಿಯನ್ನ ಕೊಡ್ತೀನಿ. ಪತ್ರಿಕಾಗೋಷ್ಠಿ ಕೇಳಿದ್ರೆ ಇನ್ನೊಂದು ಪತ್ರಿಕಾಗೋಷ್ಠಿ ಮಾಹಿತಿ ಸಿಗಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಿದೆ. ಆತರ ಎಲ್ಲ ಮಾತಾಡೋದು ತುಂಬಾ ಸರಿ ಆಗಿದೆ ಸರ್. ಅದು ಯಾರೋ ಬೇರೆ ನಾವು ಆತರ ಎಲ್ಲ ಬೆಂಗಳೂರಿಂದ ಸುಮಾರು 2,000 ಜನ ನಾಪತ್ತೆ ಆಗಿದ್ದಾರೆ, ಹೊರಗಡೆ ಹೋಗಿದ್ದಾರೆ ಸೋಂಕಿತರು. ಗೊತ್ತಿಲ್ಲ. 20% ನಮ್ಮ ಫೋನ್ ಕಾಲ್ಸ್ಗೆ ಸಿಕ್ಕದಿಲ್ಲ. ಅಂತವರ ವಿಷಯಗಳನ್ನ ನಾವು ಪೊಲೀಸ್ ಇಲಾಖೆಯವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅವರು ಅದನ್ನ ಯಾವ್ದಾದ್ರು ರೀತಿಯಲ್ಲಿ ಕಂಡು ಹಿಡಿತಾರೆ. ಅದು ಕಳೆದ ವರ್ಷದಿಂದ ಆ ರೀತಿಯಲ್ಲಿ ಆಗ್ತದೆ. ಕೆಲವರು ಆತಂಕಕ್ಕೆ ಸ್ವಿಚ್ ಆಫ್ ಮಾಡ್ತಾರೆ, ಕೆಲವರು ಬೇರೆ ರಾಜ್ಯಗಳಿಗೆ ಹೊರಟೋಗ್ತಾರೆ, ಅಥವಾ ಸ್ವಿಚ್ ಆಫ್ ಮಾಡ್ಕೊಂಡು ಕೂಡ ಉತ್ತರ ಕೊಡಲ್ಲ. ಇದೆಲ್ಲ ಬೇರೆ ಬೇರೆ ಕಾರಣಗಳಿರ್ತದೆ. ಆ ಕಾರಣ ಸರ್, ಹೆಲ್ತ್ ಬುಲೆಟಿನ್ ಅಲ್ಲಿ ಬರುವಂತ ಸಾವು ಮತ್ತೆ ಕ್ರಿಮಿಟೋರಿಯಂ ಅಲ್ಲಿ ಆಗ್ತಾ ಇರುವಂತ ಸಾವು ಡೇಟಾ ಹೆಲ್ತ್ ಬುಲೆಟಿನ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ನಾವು ಕೊಡ್ತಾ ಇರ್ತಕ್ಕಂಥದ್ದು ಕೋವಿಡ್ ಸಾವು ಏನ್ ಕೊಡ್ತಾ ಇದ್ದೀವಿ ಅದು ಅಧಿಕೃತವಾಗಿದೆ. ICMR ಪೋರ್ಟಲ್ ಅಲ್ಲಿ ಏನ್ ಶೇರ್ ಮಾಡ್ತೇವೆ, ನಾವು ಬುಲೆಟಿನ್ ಅಲ್ಲಿ ಏನ್ ಶೇರ್ ಮಾಡ್ತೇವೆ, ಕೋವಿಡ್ ನಿಂದ ಸತ್ತಿರ್ತಕ್ಕಂಥವ್ರು ಇವೆಲ್ಲವೂ ಕೂಡ ತಾಳೆ ಆಗಿದೆ. ಇದನ್ನು ಬಿಟ್ಟು ಯಾವ್ದಾದ್ರು ಇದ್ರೆ ತಾವು ಯಾವಾಗಾದ್ರೂ ಕೂಡ ಕೇಳ್ಬೋದು. ಇಂಥದ್ದೇ ಸಾವು ಇಂಥದ್ರಲ್ಲಿ ಬಂದಿಲ್ಲ ಅಂತ ಹೇಳಿ ಬೇಕಿದ್ರೆ ಯಾವ್ದಾದ್ರು ಒಂದು ಉದಾಹರಣೆಯನ್ನಾದ್ರೂ ಕೊಟ್ಟು ತೋರಿಸ್ಬೋದು. ಜನರಲೈಸ್ಡ್ ಆಗಿ ಆಪಾದನೆ ಮಾಡೋದಕ್ಕೆ ನನ್ನ ಹತ್ರ ಉತ್ತರ ಇದೆ. ಸರ್, ಈಗ ಇನ್ನೊಂದು ಸರ್, ಐ ಆಮ್ ಸಾರಿ, ಐ ಹ್ಯಾವ್ ಅನದರ್ ಪ್ಲೀಸ್ ಯು ಆನ್ ದ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿವೇಕ್ ಪಾಂಡೆ. ನಾನು ಡೈರೆಕ್ಟರ್ ಆಫ್ ಪಲ್ಮನರಿ ಸರ್ವಿಸ್ ಅಂಡ್ ಪ್ರೊಟೆಸ್ಟ್ ಹಾಸ್ಪಿಟಲ್ ಪನ್ನಗಟ್ಟೆ. ಸೊ ಈ ಸಮಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್, ಡೋಂಟ್ ಗೆಟ್ ಕೋವಿಡ್ ಮಾಡಬೇಡಿ. ಓಕೆ, ಮಾಸ್ಕ್ ಸರಿಯಾಗಿ ಹಾಕೋಬೇಕು, ಮೂಗ್ ಮೇಲೆ ಬಾಯಿ ಮೇಲೆ ಹಾಕೋಬೇಕು, ಚಿನ್ ಮೇಲೆ ಅಲ್ಲ, ಜನ ದೂರ ಇಟ್ಕೋಬೇಕು. ಆಮೇಲೆ ಕೈ ತೊಳಿತಾರೆ. ಖಂಡಿತ ವ್ಯಾಕ್ಸಿನೇಷನ್ ತಗೋಬೇಕು, ಒಂದಲ್ಲ ಎರಡು. ನೀವು ವ್ಯಾಕ್ಸಿನೇಷನ್ ತಗೊಂಡ್ರೆ ಈ ರೋಗ ಹೋರಾಡೋದು ಕಡಿಮೆ ಆಗುತ್ತೆ. ಇದು ತುಂಬಾ ಗಂಭೀರ. ಎವ್ರಿಬಡಿ ನೀಡ್ಸ್ ಬಿ ವೆರಿ ಸೀರಿಯಸ್ ಅಬೌಟ್. ಯಾರು ಸರಿಯಾಗಿ ಮಾಸ್ಕ್ ಹಾಕೊಂತ ಇಲ್ಲ, ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾರೆ, ದಿನ ನೋಡ್ತೀವಿ. ಅದು ಸ್ಟಾಪ್ ಆಗಬೇಕು. ಇಫ್ ಅಟ್ ಆಲ್ ಪಾಸಿಬಲ್ ನೀವು ಮನೆಯಲ್ಲೇ ಇರಿ, ಹೊರಗಡೆ ಹೋಗ್ಬೇಡಿ, ಬೇರೆ ಜನ ಹತ್ರ ಕಳಿಸ್ಬೇಡಿ. ಒಬ್ಬರಿಗೆ ಬರ್ತಾ ಇದ್ರೆ ಫುಲ್ ಫ್ಯಾಮಿಲಿ ಬರ್ತಾ ಇದ್ದೀರಾ. ಸೊ ನೀವು ತುಂಬಾ ತುಂಬಾ ಇಂಪಾರ್ಟೆಂಟ್, ಮನೆಯಲ್ಲಿ ಇನ್ನು 2-3 ವಾರ ಫ್ರೀ ಬನ್ನಿ.
ಅದಕ್ಕೆ ಲಾಕ್ಡೌನ್ ಮಾಡಿರೋದು. ಎಲ್ಲರೂ ಅವ್ರದ್ದು ಡ್ಯೂಟಿ ಮಾಡಿದ್ರೆ ಇದಾಗ್ತಾ ಇದೆ. ಈ ಲಾಕ್ಡೌನ್ ಎಲ್ಲ ನಮ್ಮ ಪಬ್ಲಿಕ್ ಫೇಲ್ಯೂರ್. ನಾವೆಲ್ಲ ಏನ್ ಕೊಟ್ಟಿದ್ದಾರೆ ಗೈಡ್ಲೈನ್ಸ್ ಪ್ಲೀಸ್ ಫಾಲೋ ಮಾಡಿ. ಎರಡನೇ ವಿಷಯ, ಕೋವಿಡ್ ತುಂಬಾ ಜನಕ್ಕೆ ಬರ್ತಾ ಇದೆ, ಬಟ್ 90% ಪೇಷಂಟು ಹಾಸ್ಪಿಟಲ್ ಬೇಡ, ಮನೆಯಲ್ಲೇ ಇರ್ಬೋದು. ಸ್ವಲ್ಪ ಕಾಂಪ್ಲಿಕೇಟೆಡ್, ಮನೆಯಲ್ಲಿ ಜಾಗ ಇಲ್ಲ, ಐಸೋಲೇಟ್ ಮಾಡೋದಂದ್ರೆ ಕೋವಿಡ್ ಕೇರ್ ಸೆಂಟರ್ ಹೋಗ್ಬೇಕು. ಅದಕ್ಕೆ ನಮ್ಮ ಸರ್ಕಾರ ತುಂಬನೇ ಅಡ್ವೈಸ್ ಮಾಡಿದೆ. ಸೊ ಭಯ ಪಡೋದಲ್ಲ ಇದು. ಯು ಶುಡ್ ಫೇಸ್ ಇಟ್ ವಿತ್ ಕಾನ್ಫಿಡೆನ್ಸ್. 90% ಚೆನ್ನಾಗಿರ್ತದೆ. ಆ 10% ಅಲ್ಲಿ ಮೇ ಬಿ ಒಂದು 5%ಗೆ ರೆಮ್ಡೆಸಿವಿರ್ ಬೇಕು. ಸೊ ನಾವು ಎಲ್ಲರಿಗೆ ರೆಮ್ಡೆಸಿವಿರ್ ಬೇಡ. ಆಕ್ಸಿಜನ್ ಲೆವೆಲ್ ಲೆಸ್ ದೆನ್ 90% ಇದ್ರೆ 92%, 90% ಆವಾಗಲೇ ಕೊಡೋದು. ನಾವು ಫಸ್ಟ್ ಸ್ಟಿರಾಯ್ಡ್ಸ್ ಕೊಡ್ತೀವಿ. ಆ ಸ್ಟಿರಾಯ್ಡ್ಸ್ ಬೇಡ ಆದರೆ ಆವಾಗಲೇ ರೆಮ್ಡೆಸಿವಿರ್ ಕೊಡ್ತೀವಿ. ಸ್ವಲ್ಪ ವೆರಿ ಸಿವಿಯರ್ ಪೇಷಂಟ್ಗೆ ಒಂದೇ ಸಾರಿ ಕೊಡ್ತೀವಿ. ಬಟ್ ನಾವೆಲ್ಲ ಏನಾಗ್ತಾ ಇದೆ ಅಂದರೆ ಎಲ್ಲರೂ ಸಿಟಿ ಸ್ಕ್ಯಾನ್ ಮಾಡಿ ರೆಮ್ಡೆಸಿವಿರ್ ಕೊಡ್ತಾ ಇದ್ದಾರೆ. ಇಟ್ ಶುಡ್ ಓನ್ಲಿ ಬಿ ಗೈಡೆಡ್ ಬೈ ಲೋ ಆಕ್ಸಿಜನ್. ಲೋ ಆಕ್ಸಿಜನ್ ಕಡಿಮೆ ಇದ್ರೇನೆ ನಾವು ರೆಮ್ಡೆಸಿವಿರ್ ಕೊಡಬೇಕು. ಸಿಟಿ ಸ್ಕ್ಯಾನ್ ಇಸ್ ನಾಟ್ ಪ್ರೆಡಿಕ್ಟೆಡ್. ಅದರಲ್ಲಿ ಗೊತ್ತಾಗಲ್ಲ ನಮಗೆ. ಎಲ್ಲರೂ ಸಿಟಿ ಸ್ಕ್ಯಾನ್ಸ್ ಮಾಡಿ ಮಾಡಿ ಹೆದರ್ಕೊಳ್ತಾ ಇದ್ದಾರೆ. ಸೊ ಅದು ಬೇಡ. ಯು ಪ್ಲೀಸ್ ಲಿವ್ ಇಟ್ ಟು ದ ಡಾಕ್ಟರ್. ಆಮೇಲೆ ಓನ್ಲಿ ವೆನ್ ಇಟ್ ಈಸ್ ಬಿಲೋ 90. ಎಸ್, ಬಿಲೋ 90 ಅವಾಗ ಮಾತ್ರ ರೆಮಿಡಿಸಿವಿರ್ ಕೊಡೋದು. ಸೊ ಡಾಕ್ಟರ್ಗೆ ಪ್ರೆಷರ್ ಮಾಡಬೇಕು. ಲಾಸ್ಟ್ ವೀಕು ನಮ್ಮೊಬ್ಬರು 26 year old ಪೇಷಂಟ್ ಇದ್ರು. ಅವರಿಗೆ ರೆಮ್ಡೆಸಿವಿರ್ ಸಿಗಲಿಲ್ಲ. ಲಕ್ಕಿಲಿ ವಿದೌಟ್ ರೆಮ್ಡೆಸಿವಿರ್ ಇಂಪ್ರೂವ್ ಆಗೋದು. ಇನ್ನೊಂದು ವಿಷಯ, ಇದು ಎಲ್ಲರಿಗೆ ರೆಮ್ಡೆಸಿವಿರ್ ವರ್ಕ್ ಆಗಲ್ಲ. ಸೊ ನನಗೆ ಸಿಕ್ಕಿಲ್ಲ, ನನ್ನ ಜೀವ ಹೋಗಕ್ಕಂತ ಇರಬಾರ್ದು. ರೆಮ್ಡೆಸಿವಿರ್ ಡಸ್ ನಾಟ್ ವರ್ಕ್ ಫಾರ್ ಎಲ್. ಸೊ ವರ್ಕ್ ಆದರೆ ಸರಿ, ವರ್ಕ್ ಇಲ್ಲದ್ರೆ ಇಟ್ ವಿಲ್ ನಾಟ್ ಡೂ ಎನಿಥಿಂಗ್. ಸೊ ಇದೇ ಹಿಂದೆ ಹೋಗಿ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡಬಾರ್ದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಬ್ಲಡ್ಡಿಂಗ್, ಸ್ಟಿರಾಯ್ಡ್ಸ್, ಆಕ್ಸಿಜನ್. ಇದು ಮೂರು ಮುಖ್ಯ. ಆಮೇಲೆ ರೆಮ್ಡೆಸಿವಿರ್. ಸ್ಟಿರಾಯ್ಡ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಲಂಗ್ಸ್ ಬಂದು ಸೊ ಕೋವಿಡ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇಸ್ ಕೋವಿಡ್ ನ್ಯೂಮೋನಿಯಾ. ಸೊ ಅದರಲ್ಲಿ ಏನಾಗುತ್ತೆ ಅಂದ್ರೆ ಅರೌಂಡ್ ಡೇ 7, ಡೇ 8, 7ನೇ ದಿವಸ, 8ನೇ ದಿವಸ, 9ನೇ ದಿವಸ ಹಂಗೆ ಅದೇನಾಗುತ್ತೆ ಅಂದ್ರೆ ಒಂಥರ ಆಟೋಮ್ಯೂನ್ ಆಗುತ್ತೆ. ಅಂದ್ರೆ ನಮ್ಮ ದೇಹಕ್ಕೆ ಅಟ್ಯಾಕ್ ಆಗುತ್ತೆ. ಇದು ನಾಟ್ ಡೈರೆಕ್ಟ್ಲಿ ಫ್ರಮ್ ದ ವೈರಸ್ ಬಟ್ ಇಮ್ಯೂನ್ ರಿಯಾಕ್ಷನ್. ಸೊ ಏನಾಗುತ್ತೆ, ಕೋವಿಡ್ ಆಗುತ್ತೆ. ಅದು 70-80% ಆಗುತ್ತೆ. ಬಟ್ ಬರೀ 10%ಗೆ ಸೀರಿಯಸ್ ಆಗುತ್ತೆ. ಸೊ ಕೋವಿಡ್ ನ್ಯೂಮೋನಿಯಾ ಇದ್ರೆ ಇಟ್ ಇಸ್ ನಾಟ್ ಫೇಟಲ್ ಫಾರ್ ಎವ್ರಿಬಡಿ. ಎಲ್ಲರಿಗೂ ಹಿಂಸೆ ಆಗಲ್ಲ. ಮನೆಯಲ್ಲಿ ಔಷಧಿ ತಗೊಂಡು ಸರಿ ಹೋಗ್ತಾರೆ. ನಾವು ಏನು ಇಲ್ಲಿದ್ರೂ ಸರಿ ಹೋಗ್ತಾರೆ. ಸೊ ಕೋವಿಡ್ ನ್ಯೂಮೋನಿಯಾ ಇಸ್ ನಾಟ್ ಸೀರಿಯಸ್ ಫಾರ್ ಎವ್ರಿಬಡಿ. ಎಲ್ಲರಿಗೆ ದೊಡ್ಡ ಪ್ರಾಬ್ಲಮ್ ಆಗಲ್ಲ. ಸೊ ಇದು ನೆನಪಿರಬೇಕು. ಬಿಕಾಸ್ ನಾವು ಹೆಂಗೆ ಅಪ್ರೋಚ್ ಮಾಡ್ಬೇಕಂದ್ರೆ ಆಕ್ಸಿಜನ್ ಲೆವೆಲ್ ನೋಡ್ಬೇಕು. ಮನೆಯಲ್ಲಿ ಆಕ್ಸಿಜನ್ ಲೆವೆಲ್ ಎಲ್ಲ ಚೆನ್ನಾಗಿದೆ ಅಂದ್ರೆ ದೇರ್ ಇಸ್ ನೋ ನೀಡ್ ಟು ಪ್ಯಾನಿಕ್. ಸಿಟಿ ಸ್ಕ್ಯಾನ್ ಹೆಂಗೇನೆ ಇದ್ರೂ ದೇರ್ ಇಸ್ ನೋ ನೀಡ್ ಟು ಪ್ಯಾನಿಕ್. ಮೋಸ್ಟ್ ಪೀಪಲ್ ನಾವು ಕೊಟ್ಟಿರೋದು ಬೇಸಿಕ್ ಮೆಡಿಕೇಶನ್, ಬೇಸಿಕ್ ಮಾನಿಟರಿಂಗ್ ನಲ್ಲಿ ಸರಿ ಹೋಗುತ್ತೆ. ಸೊ ಕೋವಿಡ್ ನ್ಯೂಮೋನಿಯಾ ಇಸ್ ನಾಟ್ ಟು ಬಿ ಫಿಯರ್ ಫಾರ್ ಎವ್ರಿಬಡಿ. ಯಾವಾಗ ಜೋರಾಗುತ್ತೆ ಆವಾಗ ಕರೆಕ್ಟ್ ಆಗಿ ನಾವು ಆಸ್ಪತ್ರೆಯಲ್ಲಿ ಸೇರಿಸ್ಕೊಂಡು IV ಸ್ಟೀರಾಯ್ಡ್ಸ್ ಕೊಡಬೇಕು, ಬ್ಲಡ್ ಥಿನ್ನರ್ಸ್ ಕೊಡಬೇಕು. ಅದರಲ್ಲಿ ಕಡಿಮೆ ಆಗಿಲ್ಲ ಅಂದ್ರೆ, ಇಲ್ಲದ್ರೆ ಆಕ್ಸಿಜನ್ ಲೆವೆಲ್ ತುಂಬಾ ಕಡಿಮೆ ಆದ್ರೆ ಆವಾಗಲೇ ರೆಮ್ಡೆಸಿವಿರ್ ಕೊಡಬೇಕು. ನಾವು ಈ ಪ್ರಕಾರ ಮಾಡಿದ್ರೆ ಮೇ ಬಿ ಲೆಸ್ ದೆನ್ 2 patients ICU ಹೋಗ್ತಾರೆ. ಸೊ ಈ ತರ ನಾವು ಪ್ರೋಟೋಕಾಲ್ ಮಾಡಿ ನಾವು ತುಂಬಾನೇ ಪೇಷಂಟ್ಸ್ ಟ್ರೀಟ್ ಮಾಡಿದ್ದೀವಿ. ಮೇ ಬಿ 1 in 100 patients ICU ಹೋಗ್ತಾರೆ. ಸೊ ಆಸ್ಪತ್ರೆಯಲ್ಲಿ ಇದ್ರೆ ನೀವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡಿದ್ರೆ, ಸರಿಯಾಗಿ ಟೈಮಿಗೆ ಹೋದ್ರೆ ಮೋಸ್ಟ್ ಪೇಷಂಟ್ಸ್ಗೆ ಸರಿ ಹೋಗುತ್ತೆ. ತುಂಬಾ ಸಿವಿಯರ್ ಆಗೋದು ತುಂಬಾ ಕಡಿಮೆ. ಬಟ್ ಅದಕ್ಕೆ ನಾವು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿ ಕರೆಕ್ಟ್ ಆಗಿ ಅರ್ಲಿ ಸ್ಟೀರಾಯ್ಡ್ಸ್ ಕೊಟ್ರೆ ಮೋಸ್ಟ್ ಪೇಷಂಟ್ಸ್ ವಿಲ್ ಬಿ ಫೈನ್. ಲಂಗ್ಸ್ ಬಗ್ಗೆ ಏನಾದ್ರು
ಸೊ ಲಂಗ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಸ್ಟೀರಾಯ್ಡ್. ಇನ್ನೊಂದು ಮಾಡ್ತೀವಿ ಅಂದ್ರೆ ಅವಾಯ್ಡ್ ಕ್ರೋನಿಂಗ್, ಅಂದ್ರೆ ಹೊಟ್ಟೆ ಮೇಲೆ ಮಲ್ಕೋಬೇಕು. ಇದರಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಬರುತ್ತೆ ಕೆಲವರು ಪೇಷಂಟ್ಗೆ. ಸೊ ನಾವು ಈ ತರ ಪೇಷಂಟ್ ಅಲ್ಲಿ ವಾರ್ಡ್ ಅಲ್ಲಿ ಇವಾಗ ಈವನ್ ಅಟ್ ಹೋಮ್ ವೈಲ್ ವೇಟಿಂಗ್ ಫಾರ್ ಅ ಬೆಡ್ ನಾವು ಹೊಟ್ಟೆ ಮೇಲೆ ಮಲ್ಸ್ಕೊಂತೀವಿ, ಅದು ಅವಾಯ್ಡ್ ಕ್ರೋನಿಂಗ್ ಅಂತ ಹೇಳ್ತೀವಿ. ಈ ತರ ಪ್ರಾಬ್ಲಮ್ ಆಕ್ಸಿಜನ್ ಕಡಿಮೆ ಇದ್ರೆ ಅವಾಯ್ಡ್ ಕ್ರೋನಿಂಗ್ ಮಾಡಿ ಆಕ್ಸಿಜನ್ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ನಾವು ಸ್ಟೀರಾಯ್ಡ್ಸ್ ಬ್ಲಡ್ ಥಿನ್ನರ್ಸ್ ಕೊಟ್ರೆ ತುಂಬಾ ಜನಕ್ಕೆ ಇಂಪ್ರೂವ್ಮೆಂಟ್ ಇರುತ್ತೆ. ಸೊ ಪ್ಲೀಸ್ ಬಿ ಅವೇರ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಬಹಳ ಮುಖ್ಯ ವಿಷಯ ಲೋ ಆಕ್ಸಿಜನ್. ಸೊ ಎಲ್ಲರೂ ಆಕ್ಸಿಜನ್ ನೋಡಬೇಕು, ಬೇರೆ ಏನು ನೋಡೋದು ಬೇಡ. ಟೆಂಪರೇಚರ್ ನಮ್ಮ ಸರ್ಕಾರ ಕೂಡ ಗೈಡ್ಲೈನ್ಸ್ ಹಂಗೇನೆ ಪಡೆದಿದ್ದಾರೆ. ಆಕ್ಸಿಜನ್ ಲೆವೆಲ್ ಗಂಭೀರವಾಗಿ ನೋಡಬೇಕು, ಟೆಂಪರೇಚರ್ ನೋಡಬೇಕು, ಅಷ್ಟೇ ಸಾಕು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.